ನಿನ್ನೆ ಒಂದು ಪ್ರಶ್ನೆ ಬಂತು. ಕಾಮನೆ ಇಲ್ಲದೆ ಅದು ಬೇಕು ಇದು ಬೇಕು ಎಂಬುವ ಕಾಮನೆಗಳಿಲ್ಲದೆ ಕೇವಲ ಹರಿಪ್ರೀತ್ಯರ್ಥವಾಗಿ ಭಗವಂತನ ಅನುಗ್ರಹ ಆಗಲಿ, ಸಜ್ಞಾನ ಕೊಡಲಿ ಎಂಬುವ ನಿಟ್ಟಿನಲ್ಲಿ ಮಾತ್ರ ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಇಷ್ಟು ಉದ್ದವಾಗಿ ತಾನು ಹೇಳ್ತಾ ಇದ್ದಾನೆ. ಆದರೆ ವೇದದಲ್ಲಿಯೇನೆ ಅನೇಕ ಕಾಮನೆಗಳನ್ನು ನಾವು ನೋಡ್ತಾ ಇದ್ದೇವಲ್ಲ ಅಂತ ನಿನ್ನೆ ಅದನ್ನು ನಾವು ಹೇಳಿದ್ದೇನೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಪುತ್ರಕಾಮ ಪುತ್ರೇಷ್ಟಿಯ ಯಜೇತ ಅಂತ ಎಲ್ಲ ಏನೇನು ನಿಮಗೆ ಬೇಕೋ ಅದೆಲ್ಲ ಈ ಯಾಗದಿಂದ ಪಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಮನೆಗಳನ್ನು ಮಾಡಬಾರದು ಅಂತ ತಿಳಿಸಿದ ಕೃಷ್ಣ ವೇದದಲ್ಲಿ ಹೇಳಿದ ಕಾಮನೆಗಳನ್ನು ಮಾಡಿ ಅಂತ ವೇದ ಹೇಳಿದೆಯಲ್ಲ. ಈ ರೀತಿ ಕಾಮನೆ ಬಂದರೆ ಇದನ್ನು ಮಾಡಿ ಅಂತ ಹೇಳಿದೆಯಲ್ಲ, ಕಾಮನೆಗಳನ್ನು ವಿಧಾನ ಮಾಡಿದೆಯಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇದೆ. ವೇದಗಳು ಕಾಮನೆಗಳನ್ನು ವಿಧಾನ ಮಾಡಿಲ್ಲ, ವೇದಗಳು ಕಾಮನೆಗಳನ್ನು ಮಾಡಿ ಅಂತಲೂ ಹೇಳಿಲ್ಲ. ನಿಮಗೆ ಒಂದು ವೇಳೆ ಕಾಮನೆ ಬಂದರೆ ಈ ರೀತಿಯಾಗಿ ಮಾಡಿ ಅಂತ ದಿಗ್ದರ್ಶನ ಮಾಡಿದೆ ಅಷ್ಟೆ. ನಿನಗೆ ಸತ್ಪುತ್ರ ಬೇಕು, ಎಲ್ಲೋ ಬಾಬಾ ಬೀಬಿಗಳಲ್ಲಿ ಎಲ್ಲೆಲ್ಲೋ ಹೋಗದೆ ನೀನು ಇಂತಹ ಯಾಗ ಮಾಡು ಅಂತ ನಮಗೊಂದು ಗತಿದರ್ಶನ ಮಾಡಿದೆ. ಒಬ್ಬ ಡಾಕ್ಟರ್ ತಾನೊಂದು ಹೊರಗಡೆ ಒಳಗೆ ಬೋರ್ಡ್ ಹಾಕ್ಕೊಂಡಿರ್ತಾನೆ, ತಲೆನೋವಿಗೆ ಔಷಧಿ ಕೊಡಲಾಗುವುದು ಅಂತ. ಅಲ್ಲಿ ತಲೆನೋವು ಬಂದಿರುವ ವ್ಯಕ್ತಿ ಮಾತ್ರ ಔಷಧಿಗೆ ಹೋಗಬೇಕೇ ಹೊರತು ತಲೆ ಜಜ್ಜಿಕೊಂಡು ತಲೆನೋವು ಬರೆಸ್ಕೊಂಡು ಹೋಗೋದಲ್ಲ. ತಲೆನೋವು ಬಂದರೆ ಏನು ಮಾಡೋದು, ಏನೇನೋ ತೊಗೊಂಡುಕೊಂಡು ಇನ್ನೂ ಆರೋಗ್ಯ ಹಾಳು ಮಾಡಿಕೊಳ್ಬೇಡಿ, ಇಲ್ಲಿ ಬನ್ನಿ ತಿಳಿದವರಿದ್ದಾರೆ ಔಷಧಿ ಕೊಡ್ತಾರೆ. ಹಾಗೆ ಕಾಮನೆಗಳು ನಿಮಗೆ ಉತ್ಪತ್ತಿಯಾದಾಗ ಏನು ಮಾಡಬೇಕು ಎಂಬುದರ ದಿಗ್ದರ್ಶನಕ್ಕೋಸ್ಕರ ವೇದಗಳು ವಿಧಾನ ಮಾಡಿದೆ ಬಿಟ್ಟರೆ ಅವುಗಳು ಕಾಮನೆಯನ್ನು ನೀವು ಮನಸ್ಸಿನಲ್ಲಿ ತಂದುಕೊಳ್ಳಿ ಅಂತ ಹೇಳಿಲ್ಲ. ಹಾಗಾಗಿ ಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕೂ ವೇದವು ನಿರೂಪಣೆ ಮಾಡಿದ್ದಕ್ಕೂ ಯಾವ ತರಹದ ಒಂದು ವಿರೋಧ ಇಲ್ಲ. ಕೃಷ್ಣ ಪರಮಾತ್ಮನು ನಿಷ್ಕಾಮ ಕರ್ಮವನ್ನು ಹೇಳ್ತಾ ಇದ್ದಾನೆ. ವೇದವೂ ಕೂಡ ಮುಖ್ಯ ಗುರಿ ಭಗವಂತನ ಪ್ರೀತಿಗಾಗಿಯೇ ಕರ್ಮ ಮಾಡಿ ಎಂಬುದೇ ಅದರ ಕರ್ಮ, ಅದರ ಗುರಿ. ನೀವು ಏನು ಮಾಡಿದರೂ ಕೂಡ ಭಗವಂತನ ಪ್ರೀತಿಗೋಸ್ಕರನೇ ಮಾಡಿ ಎಂಬುದಾಗಿ ಹೇಳಿದೆ. ಇನ್ನು ವೇದದ ಮುಖ್ಯವಾಗಿರುವಂತಹ ಫಲ ಕೆಲವರು ಸ್ವರ್ಗ ಅಂತ ಹೇಳಿದ್ದಾರೆ. ಸ್ವರ್ಗವು ಮುಖ್ಯವಾದ ಫಲ. ಆದರೆ ಕೃಷ್ಣ ಅಂತಾನೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ಪುಷ್ಪೇಶು ಫಲಬುದ್ಧಯ ಅಂತ ಅವನು ಸಂಬೋಧನೆ ಮಾಡ್ತಾನೆ. ವೇದದ ಮುಖ್ಯವಾಗಿರುವಂತಹ ಫಲ, ವೇದದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಆಚರಣೆ ಮಾಡಿದರೆ ಅದಕ್ಕೆ ಮುಖ್ಯವಾದ ಫಲ ಮೋಕ್ಷ. ಆನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ, ಯಾರು ಆಚಾರ್ಯರ ವೇದಗಳ ಸೂತ್ರಗಳ ಪುನಃ ಪುನಃ ಆವೃತ್ತಿಯನ್ನು ಮಾಡ್ತಾರೋ ಇಮಂ ಮೋಕ್ಷಮೇತೆ, ಅದು ಮುಖ್ಯವಾದ ಫಲ ಅದೇ ಅದಕ್ಕೆ. ಆದರೆ ಕೆಲವರು ಸ್ವರ್ಗ ಫಲ ಅಂತ ಹೇಳ್ತಾರೆ. ಯಾಕೆಂದರೆ ಕೇವಲ ವೇದವು ಕರ್ಮಪರ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಕರ್ಮಫಲವಾಗಿದೆ ವೇದ ಅಂತ ಹೇಳಿ ಸ್ವರ್ಗವನ್ನು ಫಲವಾಗಿ ಅವರು ಹೇಳ್ತಾರೆ. ಅದನ್ನು ಕೃಷ್ಣ ಅಂತಾನೆ, ಯಾರು ಸ್ವರ್ಗಫಲಕ ಆಗಿದೆ ವೇದ ಅಂತ ಹೇಳ್ತಾರೆ ಅವರು ಪುಷ್ಪೇಶು ಫಲಬುದ್ಧಯ. ಒಂದು ಬಳ್ಳಿಯಲ್ಲಿ ಹೂ ಬಿಟ್ಟಿದೆ, ಹೂ ಬಿಟ್ಟಾಗ ಆ ಹೂವೇ ಈ ಬಳ್ಳಿಯ ಪರಮಗುರಿ ಅಂತ ಅವನು ಹೂ ಕಿತ್ತಿದರೆ ಅವನು ಮುಂದೆ ದೊಡ್ಡದ ಕುಂಬಳಕಾಯಿಯ ಅಥವಾ ಹಣ್ಣಿನ ಒಂದು ಪ್ರಯೋಜನದಿಂದ ವ್ಯರ್ಥವಾಗ್ಬಿಡ್ತಾನೆ, ಅವನು ಅದರಿಂದ ವಂಚಿತನಾಗ್ತಾನೆ. ಹಾಗಾದರೆ ಬಳ್ಳಿಯಲ್ಲಿರುವಂತಹ ಹೂವು ಅದು ಬಿದ್ದ ಮೇಲೆ ಅಲ್ಲಿ ಒಂದು ಕಾಯಿಯೋ ಹಣ್ಣೋ ಏನೋ ಒಂದು ಆಗ್ತದೆ. ಹಾಗಾದರೆ ಬಳ್ಳಿಯ ಮುಖ್ಯವಾಗಿರುವಂತಹ ಫಲ ಯಾವುದು? ಅದು ಹಣ್ಣು, ಕಾಯಿ ಮೊದಲಾದದ್ದು. ಹೂವೇ ಅದರ ಮುಖ್ಯ ಫಲ ಅಲ್ಲ. ಆದರೆ ಅವಸರದಿಂದ ಇದೇ ಅದರ ಮುಖ್ಯ ಫಲ ಅಂತ ಹೂವನ್ನು ಕೀಳಿದರೆ ಅವನು ಹೇಗೆ ಹಣ್ಣಿನಿಂದ ವಂಚಿತನಾಗ್ತಾನೋ ಹಾಗೆ ವೇದ ಎಂಬುವಂಥದ್ದರಿಂದ ಸ್ವರ್ಗವೂ ಮುಖ್ಯವಾಗಿರುವಂತಹ ಫಲ. ಆದರೆ ಅದನ್ನು ಕರ್ಮ ಪ್ರತಿಪಾದಕವಾಗಿದೆ, ಕರ್ಮಕಾಂಡವೂ ಇದೆ ಇದರಲ್ಲಿ ಅಂತ ಹೇಳಿ
ಅದನ್ನು ನಾವು ತಿಳಿದುಕೊಂಡೆವು ಅಂತಾದರೆ ವೇದ ಎಂಬುವಂಥದ್ದನ್ನು ನಾವು ಸರಿಯಾಗಿ ಅವಿಪಶ್ಚಿತ, ಅವನು ವಿದ್ವಾಂಸನಾಗಲಿಕ್ಕೆ ಸಾಧ್ಯ ಇಲ್ಲ. ಕೂಲಂಕುಷವಾಗಿ ವೇದವು ಏನು ಹೇಳುತ್ತೆ ಎಂಬುದಾಗಿ ನಾವು ಅದನ್ನು ತಿಳ್ಕೊಳ್ಬೇಕು ಎಂಬುದನ್ನು ತಿಳಿಸಿದ್ದಾರೆ. ವೇದವು ಹಾಗಾದರೆ ಫಲಗಳನ್ನು ಹೇಳುತ್ತೆ ಯಾಕೆ ಅಂದರೆ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ರೋಚನಾರ್ಥ ಫಲಶ್ರುತಿ. ವೇದಗಳಲ್ಲಿ ಪುರಾಣಗಳಲ್ಲಿ ಅಲ್ಲಲ್ಲಿ ಫಲಗಳಿದೆ. ಅದು ಯಾಕೆ ಅಂದರೆ ನಮ್ಮಲ್ಲಿ ಪ್ರವೃತ್ತಿ ಉಂಟಾಗಬೇಕು ಅಂತ. ಪ್ರವೃತ್ತಿಗೋಸ್ಕರ ಅಲ್ಲಲ್ಲಿ ಆ ಫಲವನ್ನು ಹೇಳುವಂಥದ್ದು. ಇದು ಅನೇಕ ಭಾಗವತ ಸುಧೆ ಅಲ್ಲೆಲ್ಲ ಬರುವ ವಿಷಯ. ಮಗು ಕಹಿಯಾಗಿರುವಂತಹ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹಠ ಮಾಡಿದಾಗ ಬೆಲ್ಲವನ್ನು ಮುಟ್ಟಿಸಿ ನಾಲಿಗೆಗೆ ಬೆಲ್ಲವನ್ನು ಹಾಕಿ ಔಷಧಿಯನ್ನು ಹಾಕ್ತಾರೆ. ತಾಯಿಗೆ ಬೆಲ್ಲ ತಿನ್ನಬೇಕು ಮಗು ಎಂಬುದು ಆಂತರ್ಯದ ಅಲ್ಲ, ಔಷಧಿ ತಿಂದು ಗುಣ ಆಗಬೇಕು ಎಂಬುದು ಅವಳ ಆಂತರ್ಯ. ಆದರೆ ಕಹಿಯಾದ ಔಷಧಿ ತೆಗೆದುಕೊಳ್ಳೋಲ್ಲ ಅಂತ ಹೇಳಿ ಬೆಲ್ಲವನ್ನು ಮುಟ್ಟಿಸುವಂತೆ ವೇದಕ್ಕೆ ಮುಖ್ಯವಾಗಿರುವಂತಹ ತಾತ್ಪರ್ಯ ಅದು ನಿಷ್ಕಾಮ ಕರ್ಮ, ಭಗವತ್ ಪ್ರೀತಿ, ಭಗವದ್ ಅನುಗ್ರಹ, ಒಳ್ಳೆಯ ಸದ್ಜ್ಞಾನಾದಿಗಳು. ಆದರೆ ಇದನ್ನು ಮಾತ್ರ ಹೇಳಿಬಿಟ್ರೆ ನಾವೆಲ್ಲ ವೇದಕ್ಕೂ ನಮಸ್ಕಾರ ಕರ್ಮಕ್ಕೂ ನಮಸ್ಕಾರ ಅಂತ ಬಿಟ್ಟೇ ಬಿಡ್ತೇವೆ, ಅದರ ಕಡೆ ಹೋಗುವುದೇ ಇಲ್ಲ. ಅದಕ್ಕೋಸ್ಕರ ವೇದ ಪುರಾಣಗಳು ಯೋಚನೆ ಮಾಡ್ತದೆ, ಜನರನ್ನು ನಾವು ಆಸ್ತಿಕರನ್ನಾಗಿಸಿ ಕರ್ಮ ಪ್ರವೃತ್ತರನ್ನಾಗಿ ಮಾಡಬೇಕು. ಕರ್ಮ ಪ್ರವೃತ್ತರನ್ನಾಗಿ ಮಾಡಬೇಕು ಅಂದರೆ ತಾಯಿಯು ಬೆಲ್ಲದ ರುಚಿ ತೋರಿಸಿದಂತೆ ಆಸೆಯನ್ನು, ಅದರಲ್ಲಿ ನಾವು ಕಾಮನೆಗಳನ್ನು ಹೇಳಿದಾಗ ತನಗೆ ಬೇಕಾದ ಕಾಮನೆಗೋಸ್ಕರ ಅವನು ಪ್ರವೃತ್ತನಾಗ್ತಾನೆ. ಒಟ್ಟು ಕರ್ಮದ ಪ್ರವೃತ್ತಿ ಅಂತೂ ಉಂಟಾಯಿತು. ಲೇಜಿಯಾಗಿ ಒಂದು ಕಡೆ ಸೋಮಾರಿಯಾಗಿ ಕೂಡದೆ ತನಗೆ ಬೇಕಾದ ಕರ್ಮದ ಪೂರಣೆಗೋಸ್ಕರ ಅವನು ಕರ್ಮದ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ನಿಷ್ಕಾಮ ಕರ್ಮವೋ ಸಕಾಮನೋ ಏನಾದರೂ ಹಾಕ್ಕೊಳ್ಳಿ, ಒಟ್ಟು ಕರ್ಮದಲ್ಲಿ ಪ್ರವೃತ್ತಿ ಅಂತೂ ಉಂಟಾಯಿತು. ಹಾಗಾದರೆ ಕರ್ಮದಲ್ಲಿ ಪ್ರವೃತ್ತನಾಗಿರುವಂತಹ ವ್ಯಕ್ತಿ ತಾನು ಕರ್ಮವನ್ನು ಮಾಡ್ತಾ 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 ಕರ್ಮದ ಅಭ್ಯಾಸ ಆದ ಮೇಲೆ ಅವನು ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೂ ಉದ್ಯುಕ್ತನಾಗ್ತಾನೆ. ಅದು ಜ್ಞಾನದಿಂದ ಜ್ಞಾನ ಬೆಳೆಸಿಕೊಂಡು ನಿಷ್ಕಾಮ ಕರ್ಮದ ಕಡೆಗೂ ವಾಲ್ತಾನೆ. ಇದು ವೇದದ ಹಾರ್ದ, ವೇದದ ಹೃದಯ. ಹಾಗಾಗಿ ವೇದ ಎಂಬುವಂಥದ್ದು ನಿಷ್ಕಾಮ ಕರ್ಮಗಳನ್ನು ಮುಖ್ಯವಾಗಿ ಅದರ ತಾತ್ಪರ್ಯ. ಆದರೆ ಕಾಮನಗಳನ್ನು ಅಲ್ಲಲ್ಲಿ ಹೇಳಿರುವಂಥದ್ದು ಅಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಲಿಕ್ಕೋಸ್ಕರ, ಪ್ರವೃತ್ತರಾಗಲಿ ಈ ಫಲ ಅಂತ ಹೇಳಿಬಿಟ್ರೆ ಆ ಫಲದಿಂದ ಪ್ರವೃತ್ತಿ ಅಂತರೂ ಆಗ್ತದೆ. ಅದಕ್ಕೋಸ್ಕರ ಅಭ್ಯಾಸ ಆಗಲಿ ಎಂಬುದಾಗಿ ಅಲ್ಲಿ ಕಾಮನಗಳನ್ನು ಹೇಳಿದ್ದಾರೆ. 4 ಜನ ಮಕ್ಕಳಿರ್ತಾರೆ ಒಬ್ಬನಿಗೆ. ಸೋಮಾರಿಯಾಗಿರುವಂತಹ ಮಕ್ಕಳು, ಗಟ್ಟಿಮುಟ್ಟಾಗಿರುವಂಥವ್ರು. ತಂದೆಗೆ ಗದ್ದೆಯನ್ನು ಊಳಿ ಹದ ಮಾಡಬೇಕಾಗಿತ್ತು. ಇವರು ಬಾಗುವರೇ ಅಲ್ಲ. ಒಮ್ಮೆ ಕರೆದು ಹೇಳಿದ್ನಂತೆ, ನೋಡಪ್ಪ ನಮ್ಮ ವಯಸ್ಸಾಗಿದೆ, ಈ ಗದ್ದೆಯಲ್ಲಿ ನಮ್ಮ ಪೂರ್ವಜರು ಒಂದು ಬಂಗಾರದ ಕೊಡ ಇಟ್ಟಿದ್ದಾರಂತೆ, ಒಂದು ಕೊಡಪಾನ ಇದೆ. ಅದು ಈ ಎಕರೆಯಲ್ಲಿ ಎಲ್ಲಿದೆ ಏನು ನನಗೆ ಗೊತ್ತಿಲ್ಲ, ಒಟ್ಟು ಇದರಲ್ಲಂತೂ ಇಟ್ಟಿದ್ದಾರೆ. ಹಾಗಾಗಿ ನೀವು 4 ಜನ ಹೇಗೂ ಇದ್ದೀರಿ, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ನೀವು ಉಳ್ತಾ ಹೋದರೆ ಆಗ ನಿಧಿ ಸಿಗ್ತದೆ. ಹಾಗಾಗಿ ನೀವು ಪ್ರವೃತ್ತರಾಗಬೇಕಾಗ್ತದೆ. ಆಯಿತು ಅಂತ ಹೇಳಿ ನಿಧಿಯ ಆಸೆಯಿಂದ 4 ಜನರು 4 ಕಡೆ ಉಳ್ತಾ ಅದನ್ನು ಚೆನ್ನಾಗಿ ಅಗದ್ರು. ಮಣ್ಣಂತರೂ ಫಲವತ್ತಾಯಿತು, ನಿಧಿ ಸಿಗಲಿಲ್ಲ. ನಿಧಿ ಸಿಗದೆ ಹೋದರೂ ಮಣ್ಣಂತೂ ಫಲವತ್ತಾಯಿತು. ತುಳಸಿ ಗಿಡ ನೆಡ್ರಿ ಅಂತ ಹೇಳಿದ್ರೇ ಬಾಗದೇ ಇರುವಂತಹ ಮಕ್ಕಳು ಇದಕ್ಕೋಸ್ಕರ ತಮ್ಮ ಇಡೀ ಶ್ರಮವನ್ನು ವಹಿಸಿ ಅದನ್ನು ಅಗೆದು ಮಣ್ಣು ಹದ ಮಾಡಿದರೂ ಒಳ್ಳೆಯ ಫಲವತ್ತಾಗಿರುವಂತಹ ಮಣ್ಣಾಯಿತು. ಈ ರೀತಿ ಕರ್ಮದ ಪ್ರವೃತ್ತಿಯನ್ನು ತಂದೆ ತಾನು ಹೇಗೆ ಒಂದು ನಿಧಿಯ ಆಸೆಯನ್ನು ತೋರಿಸಿ
ತಾನು ಮಕ್ಕಳನ್ನು ಸೋಮಾರಿಗಳಾಗಿರುವವರನ್ನು ಕರ್ಮ ಪ್ರವೃತ್ತರನ್ನಾಗಿ ಮಾಡಿಸಿದ ಹಾಗೆ ವೇದಗಳು ಕೂಡ ಕರ್ಮ ಕಡೆಗೆ ವಾಲದೇ ಇರುವ ನಮ್ಮನ್ನು ಆಸೆಗಳನ್ನು ಹೇಳುವ ಮೂಲಕ ನಮ್ಮನ್ನು ನಡೆಸುತ್ತೆ. ಇಲ್ಲಿ ಒಂದು ಗಮನಿಸಬೇಕು, ಅಲ್ಲಿ ನಿಧಿ ಇದೆ ಅಂತ ಹೇಳಿ ಸುಳ್ಳು ಹೇಳಿದಂತೆ ಪುರಾಣಗಳು ವೇದಗಳು ಯಾವುದೋ ಒಂದು ಫಲವನ್ನು ಹೇಳಿ ಸುಮ್ಮನೆ ಡೋಂಗಿನ ಹಾಗಾದರೆ ಹಾಗನ್ಕೊಳ್ಬಾರ್ದು. ಇಲ್ಲಿಗೂ ಅಲ್ಲಿಗೂ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಏನೇ ಆಗಿರಲಿ, ಅಲ್ಲಿ ಸುಳ್ಳೇ ಆಗಿದ್ದೆ, ಆದರೆ ಇಲ್ಲಿ ಮಾತ್ರ ಇರುವಂತಹ ಏನು ಕಾಮನೆ ಇದೆ, ಏನು ಹೇಳಿದೆ ಅದನ್ನು ಮಾಡಿದರೆ ಖಂಡಿತವಾಗಿಯೂ ನಡೀತದೆ. ಇವತ್ತೆಲ್ರಿಗೂ ಅನುಭವ ಇದೆ. ಈ ಸ್ತೋತ್ರವನ್ನು ಹೇಳಿದರೆ ಉತ್ತಮವಾದ ವಿವಾಹವಾಗುತ್ತೆ, ಇದನ್ನು ಹೇಳಿದರೆ ಸಂತಾನ ಆಗತ್ತೆ ಅಂತ ಹೇಳಿ ಅದದೇ ಇದೆ, ಅದು ಫಲ ಕಂಡಿದೆ. ಆದರೆ ಶಾಸ್ತ್ರದ ದೃಷ್ಟಿಕೋನ ಏನು ಅಂದರೆ ಕೇವಲ ಇಷ್ಟೇ ಇಟ್ಕೊಳ್ಬೇಡಿ, ಈ ಮಂತ್ರ ಇಷ್ಟಕ್ಕೆ ಸೀಮಿತ. ಭಾಗವತದ ದಶಮಸ್ಕಂದ ಕೇಳಿದರೆ ಒಳ್ಳೆಯ ಮಕ್ಕಳಾಗ್ತದೆ ಅಷ್ಟೇ ಅಲ್ಲ, ಅದಕ್ಕೊಂದು ಪರಿಧಿ ಇಲ್ಲ, ಅದು ಎಲ್ಲವನ್ನೂ ಕೊಡುವಂಥದ್ದು. ಹಾಗಾಗಿ ನೀವು ಆ ಕಾಮನೆಗಳು ಇಷ್ಟೇ ಅಂತ ಅಂದ್ಕೊಳ್ಬೇಡಿ, ಅದು ಭಗವತ್ ಪ್ರೀತಿ ದೊಡ್ಡದಾದ ಕರ್ಮ. ಹೇಳ್ತಾರೆ ಫಲಾಲ ಕುಲಂ. ಒಬ್ಬ ರೈತ ಪ್ರತಿನಿತ್ಯವೂ ಉತ್ತು ಬಿಸಿಲಲ್ಲಿ ಬೆಂದು ನೊಂದು ಒಳ್ಳೆಯ ಬೆಳೆಯನ್ನು ತಾನು ವರ್ಷಾಂತದಲ್ಲಿ ಪಡಿತಾನೆ. ಪಡೆದ ಮೇಲೆ ಇಷ್ಟು ಕಷ್ಟಪಟ್ಟಿದ್ದೀನಿ, ನನಗಿದರಿಂದ ಬೆಳೆ ಬೇಡ, ಅಕ್ಕಿ ಬೇಡ, ಗೋಧಿ ಏನು ಬೇಡ, ಹೊಟ್ಟು ಸಿಕ್ಕರೆ ಸಾಕು ಅಂದರೆ ಹೇಗಿರುತ್ತೆ? ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹೊಟ್ಟಿಗಾಗಿಯಾ? ಹಾಗೆ ನಾವು ದೊಡ್ಡ ದೊಡ್ಡದಾದ ಕಾರ್ಯಗಳನ್ನು, ದೊಡ್ಡ ದೊಡ್ಡದಾದ ಉಪನ್ಯಾಸಗಳನ್ನು, ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡಿದಾಗ ದೇವರಿಗೆ ಚಿಕ್ಕ ಪುಟ್ಟದು ಕೇಳಿದರೆ, ಅಯ್ಯೋ ಇನ್ನಿ ದೊಡ್ಡ ಕರ್ಮ ಮಾಡಿದ್ದಿ ಮಾರಾಯ, ದೊಡ್ಡದು ಕೇಳೋ ಅಂತ ನಾವು. ಹಾಗಾದರೆ ದೊಡ್ಡದು ಏನು? ಭಗವಂತನ ಪ್ರೀತಿ. ಕಿಮಲಭ್ಯಂ ಭಗವತಿ ಸುಪ್ರಸನ್ನೆ ಶ್ರೀನಿಕೇತನೆ. ಗೋಪಾಲಕೃಷ್ಣ ದೇವರ ಪ್ರೀತಿಯಾಯಿತು ಅಂತಾದರೆ ಯಾವುದು ಅಲಭ್ಯ? ಎಲ್ಲವನ್ನೂ ಕೂಡ ಭಗವಂತನು ನೀಡ್ತಾನೆ. ಹಾಗಾಗಿ ಈ ರೀತಿ ಕರ್ಮ ಪ್ರವೃತ್ತಿಯನ್ನು ಆಗಲಿಕ್ಕೋಸ್ಕರ ಆ ವೇದಗಳು ಈ ರೀತಿಯಾಗಿ ಹೇಳಿದೆ. ಇನ್ನು ಮುಂದೆ ಸ್ವಾಮಿಗಳವರು ಹೀಗೆ ಹೇಳ್ತಾ ಇದ್ದಾರೆ, ಕರ್ಮಣ್ಯೇವಾಧಿಕಾರಸ್ತೆ. ಇದೊಂದು ನಾವು ಚಿಂತಿಸಬೇಕಾಗಿರುವ ಮುಖ್ಯವಾದ ಭಾಗ. ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋ ಸ್ವಕರ್ಮಣಿ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಅಧಿಕಾರವಿಲ್ಲ. ಹಾಗಾಗಿ ನೀನು ಕರ್ಮವನ್ನು ಮಾತ್ರ ಮಾಡು. ಅದನ್ನು ಒಬ್ಬೊಬ್ಬರು ತಲೆಗೆ ಬಂದವರು ಒಂದೊಂದು ವಿಷಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದರು. ಹಾಗೆ ಹೀಗೆ ನೋಡಿ, ಕೃಷ್ಣ ಪರಮಾತ್ಮ ಹೀಗಂದ, ಹಾಗೆ ನಾನು ಅದನ್ನು ಮೊದಲೇ ದಿನ ನೋಡಿದ್ದೆ. ಏನಿದರ ಹಾರ್ದ? ಕೃಷ್ಣ ಅಂತಾನೆ, ಕೃಷ್ಣ ಆಸೆಯೇ ಪಡಬೇಡ ಅಂತ ಹೇಳಿಲ್ಲ, ಆಸೆಯೇ ಪಡಬೇಡ ಅಲ್ಲ. ಯಾಕೆಂದರೆ ಆಶಾಭಾವ ಮನುಷ್ಯನ ಜೀವನಕ್ಕೆ ಅದು ಒಂದು ದೊಡ್ಡದಾಗಿರುವಂತಹ ಶಕ್ತಿ. ನಾವು ಆಶಾಭಾವ ಇಲ್ಲದೆ ಜೀವನ ನಡೆಸಿದರೆ ಉತ್ಸಾಹಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಮುಂದೆ ಒಂದಿನ ಒಳ್ಳೆಯದಾಗ್ತದೆ, ನನಗೂ ಮುಂದೆ ಒಂದಿನ ನನಗೆ ಬೇಕಾದ ವಸ್ತು ಸಿಗ್ತದೆ ಅಂತ ಆಶಾಭಾವದಲ್ಲಿ ವ್ಯಕ್ತಿ ತಾನು ಬಾಳ್ತಾನೆ. ನಿರಾಶಾಭಾವ ಅದೆಲ್ಲ ನಿರುತ್ಸಾಹಕ್ಕೆ ಕಾರಣ. ಹಾಗಾಗಿ ಕೃಷ್ಣ ಪರಮಾತ್ಮ ನೀನು ಆಸೆಯನ್ನು, ಕಾಮನೆಗಳನ್ನು ಪಡಬೇಡ ಅಂತ ಹೇಳೇ ಇಲ್ಲ. ಅವನು ಏನು ಹೇಳ್ತಾನೆ ಅಂದರೆ, ಫಲವನ್ನು ನೀನು ಪಡಬೇಡ ಅಂತ ಹೇಳಿಲ್ಲ, ಫಲದ ಬಯಕೆ ಸಿಗಲೇಬೇಕು ಅಂತ ಡಿಮ್ಯಾಂಡ್ ಮಾಡಬೇಡ. ಫಲವು ನನಗೆ ಸಿಗಲೇಬೇಕು, ಇದನ್ನು ಮಾಡಬೇಡ ಅಂತ ಈ ಶ್ಲೋಕದಲ್ಲಿ ತಾನು ತಿಳಿಸ್ತಾನೆ. ಆಸೆ ಪಡುವುದು ಪ್ರತಿಯೊಬ್ಬರ ಕರ್ತವ್ಯ, ಅದು ಜೀವನಕ್ಕೆ ಅದು ಜ್ಯೋತಿ, ನಂದಾ ಜ್ಯೋತಿ ಇದ್ದ ಹಾಗೆ. ಇದು ಸಿಗಲೇಬೇಕು ಅಂತ ಹೇಳಬೇಡ. ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗಿ, ನನಗೆ ಇಂತಿಂತಹ ರೋಗ ಇದೆ, ಹೌದಾ, ಎಲ್ಲ ಪಲ್ಸ್ ಎಲ್ಲ ಚೆಕ್ ಮಾಡ್ದ, ನೋಡಿ ಈ ಮಾತ್ರೆ ತಗೋ ಕೊಟ್ಟು. ಅವನು, ಡಾಕ್ಟ್ರೇ ಈ ಮಾತ್ರೆ ತಗೊಂಡ್ರೆ ರೋಗ ಗುಣ ಆಗತ್ತಂತ ಏನು ಗ್ಯಾರಂಟಿ? ನೀವು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾನು ಮಾತ್ರೆ ತಗೊಳ್ತೀನಿ ಅಂದರೆ ಏನು ಗತಿ? ಮಾತ್ರೆ ತೆಗೆದುಕೊಳ್ಳದ ಹೊರತು ಗುಣ ಆಗೋಲ್ಲ. ಇವನು ಗ್ಯಾರಂಟಿ ಕೊಟ್ಟರೆ ತಗೊಳ್ತೇನೆ ಅಂತ ಹೇಳಿದರೆ ಏನು ಗತಿ? ಈ ರೀತಿ. ಅಥವಾ ಇನ್ನೊಂದು,
ಒಬ್ಬ ವಿದ್ಯಾರ್ಥಿ ರಾತ್ರಿ ಹಗಲು ಎಲ್ಲ ಓದಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಪರೀಕ್ಷೆ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾನೆ, ಪರೀಕ್ಷೆ ಬರೀಬೇಕಿನ್ನೇನು, ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಹೇಳಿ ಗ್ಯಾರಂಟಿ ಆದರೆ ಮಾತ್ರ ಪರೀಕ್ಷೆ ಬರೀತೀನಿ. ಇವನು ಪರೀಕ್ಷೆ ಬರೆಯದೆ ಫಸ್ಟ್ ರ್ಯಾಂಕ್ ಬರೋದು ಹೇಗೆ? ನನಗೆ ಯಾರಾದರೂ ಗ್ಯಾರಂಟಿ ಆಗಲೇಬೇಕು ಅಂದರೆ ತಾನು ಬರೆಯುವಂತಹ ಕಾರ್ಯ ಮಾಡಲೇಬೇಕು, ಫಲಾಫಲ ಅವನ ಅಧೀನ, ಮಾತ್ರೆಯನ್ನು ತಗೊಳ್ಳೇಬೇಕು, ಅದು ಫಲಾಫಲಗಳು ಅವನ ಪ್ರಾರಬ್ಧ ಏನಿದೆ ಅದು ಭಗವದ್ ಅಧೀನ. ಮತ್ತೆ ಒಬ್ಬ ವ್ಯವಸಾಯ ಮಾಡುವ ಕೃಷಿಗಾರ ಇವತ್ತು ನಾನು ಉತ್ತಿ ಬಿತ್ತಿ ಎಲ್ಲ ಮಾಡಬೇಕು ಅಂತಾದರೆ ನನಗೆ ಚೆನ್ನಾಗಿ ಫಲಸು ಬರ್ತದೆ, ಬೆಳೆ ಬರ್ತದೆ ಅಂತ ಗ್ಯಾರಂಟಿ ಆದರೆ ಮಾತ್ರ ಉಳ್ತೇನೆ, ಬಿತ್ತುತ್ತೇನೆ, ಒಳ್ಳೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಆಗಬೇಕು. ಇಲ್ಲಾಂದ್ರೆ ನಾನು ಬಿತ್ತಲ್ಲ ಅಂದರೆ ಇವತ್ತು ಕೃಷಿ ಮಾಡಲಿಕ್ಕೆ ಆಗುತ್ತಾ? ಅದನ್ನು ಇಟ್ಕೊಂಡ್ರೆ ಭತ್ತಗಳು ಬೇಳೆಗಳು ಅವೆಲ್ಲ ಬರಲಿಕ್ಕೆ ಸಾಧ್ಯನಾ? ಪ್ರತಿಯೊಬ್ಬ ರೈತ ಈ ರೀತಿಯಾಗಿ ತಾನು ಹಠ ಹಿಡಿದ್ರೆ? ಹಾಗಾದರೆ ಪ್ರತಿಯೊಬ್ಬ ರೈತರು, ವಿದ್ಯಾರ್ಥಿಗಳು, ರೋಗಿಗಳು ತಮ್ಮ ಕರ್ಮ ಏನು, ರೋಗ ಬಂದಾಗ ತಾನೇ ಏನು ಅಂತ ತಿಳ್ಕೊಳ್ಳದೆ ಗೊತ್ತಾಗೋಲ್ಲ, ಆದ್ದರಿಂದ ಡಾಕ್ಟರ್ ಹತ್ರ ಹೋಗಬೇಕು, ವಿಶ್ವಾಸದಿಂದ ತಗೊಳ್ಬೇಕು, ಗುಣ. ವಿದ್ಯಾರ್ಥಿಯ ಕರ್ತವ್ಯ ತನ್ನ ಪ್ರಾಮಾಣಿಕವಾದ ಅಧ್ಯಯನ, ಅದರ ಪ್ರಾಮಾಣಿಕವಾಗಿರುವ ಕಾರ್ಯ ಮಾಡಬೇಕು, ಅದರಿಂದ ಅವನಿಗೇನು ಫಲ ಇದೆ ಅದು ಸಿಗ್ತದೆ. ಕೃಷಿಗಾರ ದೇವರ ಮೇಲೆ ಭಾರ ಹಾಕಬೇಕು, ತನ್ನ ಪ್ರಯತ್ನ ಏನೋ ಅದನ್ನು ಮಾಡಬೇಕು. ಹೀಗೆ ಪ್ರತಿಯೊಬ್ಬ ಕಾರ್ಯಾಧಿಕಾರಿಗಳು ಕೂಡ ತಮ್ಮ ತಮ್ಮ ಫಲ ಏನಿದೆ ಇದು ಆದರೆ ನಿಶ್ಚಯ ಆದರೆ ಮಾತ್ರ ಮಾಡ್ತೇನೆ ಅಂದರೆ ಲೋಕದ ವ್ಯವಸ್ಥೆ ಹೇಗಾಗಬಾರ್ದು? ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮ ಮಾಡುವುದರಲ್ಲಿ ಅಧಿಕಾರ ಇದೆ. ಮಾ ಫಲೇಶು ಕದಾಚನ ಅಂದರೆ ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಬೇಡ, ಅದು ಕೊಟ್ಟೇ ಕೊಡ್ತಾನೆ. ನಿನ್ನಲ್ಲಿ ನಡೆದಿದೆ ಅಂದರೆ ಅದು ನಿನಗೇನು ಫಲ ಅದು ಸಿಕ್ಕೇ ಸಿಗ್ತದೆ. ಭಗವಂತನ ಹಾರ್ದ ಇದು. ಒಬ್ಬ ಅಂಗಡಿ ನನಗೆ ಚೆನ್ನಾಗಿ ವ್ಯಾಪಾರ ಆಗ್ತದೆ ಅಂತಾದರೆ ಮಾತ್ರ ನಾನು ತೆಗಿತೇನೆ ಅಂದರೆ ನೀನು ತೆಗೆದ ಮೇಲೆ ನೋಡಬೇಕು. ಅಂಗಡಿ ತೆಗೆದ ಮೇಲೆ ಈ ವಾತಾವರಣ, ಇಲ್ಲಿ ಜನರು ಹೇಗೆ ಬರ್ತಾರೆ ಅದನ್ನು ಯೋಚನೆ ಮಾಡಬೇಕು, ತೆಗೀದೇ ಹೇಳಿದರೆ. ಹಾಗಾಗಿ ಅದು ಬಹಳ ಸೂಕ್ಷ್ಮವಾಗಿರುವಂತಹ ಈ ಒಂದು ಮಾತನ್ನು ಅನೇಕ ಉದಾಹರಣೆಗಳ ಮೂಲಕವಾಗಿ ನಾವು ಇದನ್ನು ಚಿಂತನೆ ಮಾಡಬೇಕಾಗಿದೆ. ಹಾಗಾಗಿ ಹೀಗೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಾದಾಗಲೂ ಕೂಡ ಅದರ ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಲಾಭಾಲಾಭ, ಜಯಾಜಯ ಅವುಗಳು ಏನಿದ್ರೂ ಕೂಡ ನಾವು ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು. ಯಾಕೆ ಅಂದರೆ ಗೀತಾಚಾರ್ಯರು ಮಾತನ್ನು ನೇರವಾಗಿ ಕಾಮನೆ ಇಲ್ಲದೆ ನೀವು ಕರ್ಮವನ್ನು ಮಾಡಿ ಅಂದರೆ ಯಾವ ವ್ಯಕ್ತಿಗೆ ಕಾಮನೆ ಇಲ್ಲದೆ, ಆಸೆ ಇಲ್ಲದೆ, ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಯಾರೂ ಕೂಡ ಮುಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮನು ಹೇಳುವಂಥದ್ದೇನು, ತನ್ನ ನಿಸ್ವಾರ್ಥವಾಗಿರುವಂತಹ ಕರ್ಮ ಭಗವಂತನ ಪ್ರೀತಿಗಾಗಿ ಮಾಡುವಂಥದ್ದು. ತನ್ನ ಕರ್ಮ ಏನಿದೆ ಅದನ್ನು ಮಾಡಲಿ, ಅದರಲ್ಲಿ ಸ್ವಾರ್ಥ, ಭೌತಿಕ ಸುಖದ ಆಕರ್ಷಣೆ ಇವುಗಳನ್ನು ಯೋಚನೆ ಮಾಡದೆ ಲೋಕದ ಹಿತ, ತಾನು ಮಾಡಿದ್ದಕ್ಕೆ ಏನು ಫಲ ಅದು ದೇವರು ಕೊಡ್ತಾನೆ ಎಂಬುವ ಚಿಂತನೆಯಲ್ಲಿ ಮಾಡುವಂಥದ್ದು. ಹಾಗಾಗಿ ಕಾಮನೆಗಳನ್ನು ಕಾಮಿಸಲೇಬಾರದು ಎಂಬುದಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರಿಂದ ವಿಸ್ತಾರವಾದ ಉಪದೇಶ ಪಡೆದಿರುವಂತಹ ಧರ್ಮರಾಜ ಯುಧಿಷ್ಠಿರ, ಅವನು ಪಾಂಡವರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಹಾಕ್ತಾನೆ. ವಿದುರ ಹೇಳಿದ ಧರ್ಮವೇ ಶ್ರೇಷ್ಠ ಅಂದ. ಆಮೇಲೆ ಅರ್ಜುನ ಹೇಳ್ತಾನೆ ಅರ್ಥ ಶ್ರೇಷ್ಠ. ಯಾಕೆಂದರೆ ಯಾವುದೇ ಕರ್ಮ ಮಾಡಬೇಕು ಅಂದರೂ ಅರ್ಥ ಬೇಕು. ನೀವು ಧರ್ಮ ಕಾರ್ಯ ಮಾಡಲಿಕ್ಕೂ ಅರ್ಥ ಬೇಕು, ಹಣ ಇಲ್ಲದೆ ಏನು ಮಾಡಲಿಕ್ಕಾಗತ್ತೆ? ನಮ್ಮ ಆನಂದಕ್ಕೂ ಅರ್ಥ ಬೇಕು. ಹಾಗಾಗಿ ಅರ್ಥ ಇಲ್ಲದೇ ಇದ್ದರೆ ಜೀವನವೇ ನಿರರ್ಥಕ. ಅರ್ಥ ಶ್ರೇಷ್ಠ ಅಂತ, ಮೋಕ್ಷ ಶ್ರೇಷ್ಠ ಅಂತಾರೆ. ಧರ್ಮರಾಜ ಅಂತರೂ ಕೂಡ ತಾನು ಮೋಕ್ಷ ಶ್ರೇಷ್ಠ ನನಗಂತರು ಅಂತಂದ. ಎಲ್ಲರೂ ಭೀಮಸೇನ ದೇವರ ಏನು ಅವರ ನಿರ್ಣಯ ಅಂತ ನಿಶ್ಚಯ ಮಾಡುವಾಗ ಭೀಮಸೇನ ದೇವರು ಹೇಳಿದರು ಕಾಮವೇ ಶ್ರೇಷ್ಠ. ಎಲ್ರಿಗೂ ಆಶ್ಚರ್ಯ ಆಯಿತು. ಧರ್ಮರತನಾಗಿರುವಂತಹ ಭೀಮಸೇನ ಕಾಮಶ್ರೇಷ್ಠ ಎಂಬುದಾಗಿ ಹೇಳ್ತಾನಲ್ಲ. ಹೌದು, ಯಾಕೆ ಅಂದರೆ ಯಾವುದೇ ತರಹದ ಕಾರ್ಯಪ್ರವೃತ್ತಿ ಆಗಲಿಕ್ಕೂ ಕಾಮನೆಗಳು ಬೇಕೇ ಬೇಕು. ಇಚ್ಛೆ ಇಲ್ಲದೆ ಇದ್ದರೆ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯನಾ? ಧರ್ಮ,
ಅರ್ಥ, ಈ ಮೋಕ್ಷ ಏನಿದೆ ಇವು ಎಲ್ಲವೂ ಕೂಡ ಇಚ್ಛಾಧೀನ. ಇಚ್ಛೆ ಇಲ್ಲದೆ ಇದ್ದರೆ ಇವತ್ತು ನಾವಿಲ್ಲಿ ಬಂದು ಕೂಡಲಿಕ್ಕೆ ಆಗೋಲ್ಲ, ಹೇಳಲಿಕ್ಕೂ ಆಗೋಲ್ಲ, ಯಾವ ಕರ್ಮ ಮಾಡಲಿಕ್ಕೂ ಆಗೋದಿಲ್ಲ. ಜ್ಞಾನ, ಇಚ್ಛಾ, ಕೃತಿ. ಒಂದು ಕಾರ್ಯ ನಡಿಬೇಕು ಅಂದರೆ ಈ ಮೂರು ಬೇಕೇ ಬೇಕು. ಒಬ್ಬ ಕುಂಬಾರ ಒಂದು ಘಟವನ್ನು ನಿರ್ಮಾಣ ಮಾಡ್ತಾನೆ, ಮಡಿಕೆಯನ್ನು. ಅವನಿಗೆ ಮಣ್ಣನ್ನು ತೆಗೆದುಕೊಂಡು ಎಷ್ಟು ಹದದಲ್ಲಿ ಅದನ್ನು ಕಲಿಸಬೇಕು, ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ಜ್ಞಾನ ಇದೆ. ನಮಗೆಲ್ಲ ಕೊಟ್ಟರೆ ನಾವು ಮಾಡಲಿಕ್ಕಾಗೋಲ್ಲ. ಕುಂಬಾರನಿಗೆ ಜ್ಞಾನ ಇದೆ. ಹೌದು, ಚೆನ್ನಾಗಿ ಜ್ಞಾನ ಇದೆ, ಮಾಡಲಿಕ್ಕೇ ಮೂಡಿಲ್ಲ, ಮಾಡಲಿಕ್ಕೇ ಇಚ್ಛೆ ಇಲ್ಲ ಅಂದರೆ ಘಟ ನಿರ್ಮಾಣ ಆಗಲಿಕ್ಕೆ ಸಾಧ್ಯನಾ? ಹಾಗಾದರೆ ಜ್ಞಾನ ಇದ್ದರೆ ಸಾಲದು, ಇಚ್ಛೆಯೂ ಬೇಕು. ಪ್ರತಿಯೊಂದು ವಸ್ತುಗಳ ನಿರ್ಮಾಣ, ಪ್ರತಿಯೊಂದು ಕಾರ್ಯಗಳ ಪ್ರವೃತ್ತಿ ಅದು ಇಚ್ಛಾಧೀನವಾಗ್ತದೆ. ಹಾಗಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಅಂತ ಹೇಳಿ ಭಗವಂತನು ಆ ರೀತಿ ಹೇಳಿದ್ದಲ್ಲ. ಮತ್ತೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ಅನಿಷಿದ್ಧ ಕಾಮಿತೈವ ಹ್ಯಕಾಮಿತ್ವಂ ಇತೀರಿಯತೆ. ಅನಿಷಿದ್ಧವಾಗಿರುವಂತಹ ಕಾಮನೆಗಳಿದ್ದರೂ ಅದು ಅಕಾಮಿತ್ವಂ, ಅದು ನಿಷ್ಕಾಮ ಕರ್ಮ ಅಂತಲೇ ಕರೆಯಲ್ಪಡ್ತದಂತೆ. ಇದು ಬಹಳ ಒಳ್ಳೆಯ ಒಂದು ಮಾತಿದು. ನಾವಿವತ್ತು ದೇವರಲ್ಲಿ ಒಳ್ಳೆಯ ಬುದ್ಧಿ ಕೊಡೋ, ಸಜ್ಜನರ ಸಹವಾಸದಲ್ಲಿರುವಂತೆ ಮಾಡು, ನಿನ್ನ ಪ್ರೀತಿ, ನಿನ್ನ ಅನುಗ್ರಹ ಸದಾ ಇರುವಂತೆ ಮಾಡುವಂಥ ಪದೇ ಪದೇ ಅದನ್ನು ಕೇಳಿದರೂ ಕೂಡ ನಾವು ನಿಷ್ಕಾಮವನ್ನು ಸೇವೆಯನ್ನೇ ಮಾಡಿದ್ದೇವೆ ಅಂತ ಅರ್ಥ. ಇದು ಕಾಮನೆಗಳಲ್ಲಿ ಸೇರ್ಬೋದು, ಆದರೆ ಇದು ಕಾಮ್ಯ ಕರ್ಮ ಆಗೋದಿಲ್ಲ. ಭಗವಂತನ ಪ್ರೀತಿ ಎಲ್ಲವೂ ಕೂಡ. ಹಾಗಾಗಿ ಅದೆಲ್ಲವೂ ಕೂಡ ಭಗವಂತನ ಪ್ರೀತಿಯೇ ಆಗ್ತದೆ. ಇಷ್ಟು ಹೇಳಿ ಅರ್ಜುನ ಮುಂದೆ ಮತ್ತೆ ಮಾತನಾಡ್ತಾನೆ, ಅಲ್ಲ ಕೃಷ್ಣ, ಮೋಕ್ಷಕ್ಕೆ ಇನ್ನೊಂದು ಹೆಸರೇನು ಅಂದರೆ ನೈಷ್ಕರ್ಮ ಅಂತ ಕರೆದಿದ್ದಾರೆ. ಅಂದರೆ ಏನರ್ಥ? ಕರ್ಮದಿಂದ ಸಿಗುವಂಥದ್ದಲ್ಲ ಅಂತ ಅದಕ್ಕರ್ಥ. ಕರ್ಮದಿಂದ ಸಿಗುವಂಥದ್ದಲ್ಲದೇ ಇರುವ ಮೋಕ್ಷವನ್ನು ನೀನು ಕರ್ಮ ಮಾಡು ಅಂತ ಹೇಳಿ ಕರ್ಮವನ್ನು ಮಾಡಿಸ್ತಾ ಇದೆಯಲ್ಲ. ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಯಾಕೆ ನನಗೆ ಈ ಘೋರವಾದ ಕರ್ಮದಲ್ಲಿ ಪ್ರವೃತ್ತನನ್ನಾಗಿಸ್ತಾ ಇದೆಯಾ? ಯಾಕೆ ನೈಷ್ಕರ್ಮ್ಯ ಎಂಬುವಂಥದ್ದು ಅದು ಮೋಕ್ಷ ಸಿಗಲಿಕ್ಕೆ, ಮೋಕ್ಷಕ್ಕೆ ಹೆಸರೇ ನೈಷ್ಕರ್ಮ್ಯ ಅಂತ. ಹಾಗಾಗಿ ಕರ್ಮ ಮಾಡಲಿಕ್ಕೆ ಯಾಕೆ ಹೇಳ್ತೀಯ ಅಂತ ಹೇಳಿದಾಗ ಕೃಷ್ಣ ಅಂತಾನೆ, ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿದೆ, ಹೌದು. ಕರ್ಮ ಮಾಡದೇ ಇರುವುದರಿಂದ ಸಿಗ್ತದೆ ಅಂತ ಹೇಳಿ ನೈಷ್ಕರ್ಮ್ಯ ಅಂತ ಅಂದದ್ದಲ್ಲ. ಅದಕ್ಕೆ ನಿಷ್ಕಾಮ ಕರ್ಮದಿಂದ ಸಿಗುವಂಥದ್ದು, ಹಾಗಾಗಿ ಅದನ್ನು ನೈಷ್ಕರ್ಮ್ಯ ಅಂತ ಕರೆದಿದ್ದಾರೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ ಎರಡಿದೆ. ಪ್ರವೃತ್ತಿ ಮಾರ್ಗ ಅಂದರೆ ನಾವು ಮತ್ತೆ ಸಂಸಾರಕ್ಕೆ ಬೇಕಾಗಿರುವಂತಹ ಕರ್ಮಗಳನ್ನು ಸಂಪಾದನೆ ಮಾಡುವ ಮಾರ್ಗ, ಕಾಮ್ಯ ಕರ್ಮಾದಿಗಳನ್ನು ಮಾಡ್ತಾ ಇರುವಂಥದ್ದು. ನಿವೃತ್ತಿ ಮಾರ್ಗ ಅಂದರೆ ಹರಿಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ಮಗಳನ್ನು ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಹೀಗೆ ಅಂತಹ ಕರ್ಮ ಅದು ನೈಷ್ಕರ್ಮ್ಯ ಅಂದರೆ ಕಾಮ್ಯಕರ್ಮದಿಂದ ಸಿಗೋಲ್ಲ, ನಿಷ್ಕಾಮ ಕರ್ಮದಿಂದ ಸಿಗ್ತದೆ ಅಂತ ಅದನ್ನು ಹೇಳಿದ್ದಾರೆ. ಪುನಃ ಅರ್ಜುನ ಕೇಳ್ತಾನೆ, ಈಗ ಮೋಕ್ಷ ಅಂತ ಹೇಳಿದರೆ ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಸಂಸಾರ ನಿವೃತ್ತಿಯೇ ಮೋಕ್ಷ. ಈಗೆಲ್ಲರೂ ಕೂಡ ನಾವು ಸಂಸಾರಾವಸ್ಥೆಯಲ್ಲಿದ್ದೇವೆ. ಈ ಸಂಸಾರ ನಿವೃತ್ತಿ ಆಯಿತು ಅಂತಾದರೆ ಅದೇ ಮೋಕ್ಷ. ಹಾಗಾದರೆ ಸಂಸಾರ ನಿವೃತ್ತಿ ಹೇಗೆ? ಈ ಪುನಃ ಈ ಸಂಸಾರ ನಮಗೆ ಸಿಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಕರ್ಮ. ನಾವು ಪ್ರಾರಬ್ಧ ಕರ್ಮಗಳನ್ನು ಬಹಳ ಮಾಡಿಟ್ಟಿದ್ದೇವೆ. 3 ಹೇಳಿದ್ದಾರೆ: ಸಂಚಿತ ಕರ್ಮ, ಆಗಾಮಿನಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ. ಸಂಚಿತ ಕರ್ಮ ಅಂದರೆ ಈಗಾಗಲೇ ನಾವು ಸಂಪಾದನೆ ಮಾಡಿ ಇಟ್ಟಿರುವ ಗೋಡನ್ನಲ್ಲಿರುವಂತಹ ಒಂದಷ್ಟು ಕರ್ಮಗಳು, ಅದು ಸಂಚಿತ, ಸಂಪಾದನೆ ಮಾಡಿಟ್ಟಿದ್ದೇವೆ. ಆಗಾಮಿನಿ ಅಂದರೆ ಈ ಕ್ಷಣದಿಂದ ಮುಂದೆ ಕರ್ಮಗಳನ್ನು ಮಾಡ್ತಾನೇ ಇರ್ತೇವೆ ನಾವು. ಪ್ರಾರಬ್ಧ ಅಂದರೆ ಆ ಗೋಡನ್ನಲ್ಲಿರುವಂತಹ ಏನು ಒಂದು ಕರ್ಮದ ಮೂಟೆ ಇದೆ, ಯಾವುದೋ ಒಂದು ಕರ್ಮದ ಮೂಟೆಯನ್ನು ಓಪನ್ ಮಾಡಿದ್ದೀವಲ್ಲ, ಅದರಲ್ಲಿರುವಂಥದ್ದನ್ನು ಅನುಭವಿಸ್ತಾ ಇರುವಂತಹ ಏನು ಕರ್ಮದ ಮೂಟೆ ಇದೆ ಅದನ್ನು ಪ್ರಾರಬ್ಧ ಕರ್ಮ ಅಂತ ಕರೀತಾರೆ.
ಈಗ ಅಕ್ಕಿ ಮೂಟೆಗಳು ಬೇಕಾದಷ್ಟಿದೆ. ಯಾವುದೋ ಮನೆಯಲ್ಲಿ ಒಂದು ಅಕ್ಕಿ ಮೂಟೆಯನ್ನು ಬಳಸಿ ಆ ಅಕ್ಕಿಯನ್ನು ತೆಗೆದುಕೊಂಡು ಅಡಿಗೆ ಮಾಡ್ತಾ ಇರ್ತೇವಲ್ಲ, ಅದು ಪ್ರಾರಬ್ಧ ಕರ್ಮ. ಹಾಗಾಗಿ ಅರ್ಜುನನ ಒಂದು ಆಂತರ್ಯ ಸಂಸಾರ ನಿವೃತ್ತಿ ಎಂಬುವಂಥದ್ದು ಆದರೆ ಮೋಕ್ಷ ಆಗಬೇಕು ಅಂದರೆ ಸಂಸಾರ ನಿವೃತ್ತಿ ಆಗಬೇಕು. ಸಂಸಾರ ನಿವೃತ್ತಿ ಆಗಬೇಕು ಅಂತಾದರೆ ಕರ್ಮನಾಶ ಆಗಬೇಕು. ಹಾಗಾಗಿ ಅಂತಹ ಕರ್ಮವೇ ಸಂಸಾರಕ್ಕೆ ಬೀಜ. ಆದ್ದರಿಂದ ಕರ್ಮವನ್ನೇ ತ್ಯಾಗ ಮಾಡಿ ನಾವು ಸನ್ಯಾಸಿ ಆಗಿಬಿಟ್ರೆ ಆಯಿತು. ಯಾಕೆ ಪುನಃ ಕರ್ಮವನ್ನು ಮಾಡಿ ಸಂಸಾರದಲ್ಲಿ ಯಾಕೆ ಇರಬೇಕು? ನಾವು ಈ ಸಂಸಾರದ ಜಂಜಾಟವೇ ಬೇಡ ಅಂತ ಕರ್ಮವು ನಾಶ ಮಾಡ್ಕೊಂಡು ಬಿಡೋಣ ಅಂತ ಅರ್ಜುನ ಹೇಳಿದರೆ, ಭಗವಂತ ಅಂತಾನೆ ಕರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮನಾಶ ಆಗುವುದೇ ಇಲ್ಲ, ಅದು ಅನಾದಿಯಾಗಿದೆ. ನೀನು ಕರ್ಮನಾಶ ಮಾಡಿ ಸಂಸಾರವನ್ನು ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಕರ್ಮನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಹಿಂದಿನ ಕರ್ಮ ಅದು ಇದ್ದೇ ಇರ್ತದೆ. ಹಿಂದಿನ ಕರ್ಮವನ್ನು ಅನುಭವಿಸಲೇಬೇಕು. ಅದಕ್ಕೆ ಅರ್ಜುನ ಅಂದ, ಹೌದು ಹಿಂದಿನ ಕರ್ಮವನ್ನು ನಾವು ಅನುಭವಿಸಬೇಕು, ಈಗ ಅನುಭವಿಸ್ತೇನೆ. ಅದು ಯಾವುದು? ಪುಣ್ಯಕರ್ಮ ಆದರೆ ಸ್ವರ್ಗಕ್ಕೆ ಹೋಗಿ ಅನುಭವಿಸ್ತೇನೆ, ಪಾಪಕರ್ಮ ಆದರೆ ನರಕಕ್ಕೆ ಹೋಗಿ ಅನುಭವಿಸ್ತೇನೆ, ಮತ್ತೆ ಬರ್ತೇನೆ, ಕರ್ಮನೇ ಮಾಡೋದಿಲ್ಲ ಅಂತ ಹೀಗೆ ಹೇಳಿದರೆ, ಭಗವಂತ ಅಂದ, ನೀನು ಸ್ವರ್ಗಕ್ಕೆ ಹೋದರೆ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಂಡು ಬರೋದಲ್ಲ, ಶೇಷವಾನೇವ ಆಯಾತಿ. ಸ್ವಲ್ಪ ಕರ್ಮವನ್ನು ಇಟ್ಟುಕೊಂಡೇ ಬರ್ತೀನಿ. ನಿನಗೆ 100% ಕರ್ಮ ಇದ್ದರೆ 80% ಕರ್ಮ ಸವಿತಾ ಇದ್ದ ಹಾಗೆ ಕಳಿಸ್ಬಿಡ್ತಾರೆ ಕೆಳಗೆ. ಈಗ ಫೋನು ಮಾಡುವಾಗ ನೀವು ಇನ್ನು ಕೇವಲ 1 ದಿನ ಮಾತ್ರ ಬಾಕಿ, ರಿಚಾರ್ಜ್ ಮಾಡಿಸಿ ಅಂತ ಹೇಳಲಿಕ್ಕೆ ಶುರು ಆಗ್ತಾ ಇರ್ತದೆ. ಅದು ಯಾಕೆಂದರೆ ಅದು ದುಡ್ಡಿದ್ರೂ ಕೂಡ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತದೆ. ಹಾಗಾಗಿ ಸಂಪೂರ್ಣವಾಗಿ ಕರ್ಮವನ್ನು ನಾಶ ಮಾಡಿಕೊಂಡು ಭೂಮಿಗಿರೆಯೋಲ್ಲ. ಹಾಗಾಗಿ ನೀವು ಬರುವಾಗಲೇ ಕರ್ಮದಿಂದ ಬರ್ತೀವಿ. ಕರ್ಮದಿಂದ ಬಂದ ಮೇಲೆ ನಾನು ಆವಾಗಲೇ ಕರ್ಮ ಮಾಡೋಲ್ಲ ಅಂದರೆ ಆಗ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೃಷ್ಣ ಅಂತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಒಂದೇ ಒಂದು ಕ್ಷಣವೂ ಕೂಡ ಕರ್ಮವನ್ನು ಮಾಡದೇ ಇರ್ತೇನೆ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಹದಲ್ಲಿ ಚಲನೆ ಇಲ್ಲದೆ ಇರಬಹುದು, ಹೀಗೆ ಕೂತಾಗ, ಅಥವಾ ಪ್ರಾಣಾಯಾಮ ಕೂತಾಗ ಉಸಿರಾಟದವು ಇಲ್ಲದೇ ಇರಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ಕಾರ್ಯಗಳು, ನಮ್ಮ ಯೋಚನೆಗಳು ಅದು ನಿರಂತರ ನಡೀತಾ ಇರ್ತದೆ. ಅದಕ್ಕೆ ಕಾಯಿಕ, ವಾಚನಿಕ, ಮಾನಸಿಕ ಅಂತ ಅದಕ್ಕೆ ಕರ್ಮಗಳನ್ನು ಹೇಳಿದ್ದಾರೆ. ಹೀಗೆ ನಿರಂತರವಾಗಿ ನಮ್ಮಲ್ಲಿ ಕರ್ಮಗಳು ನಡೀತಾ ಇರ್ತದೆ. ಭಾಷ್ಯದಲ್ಲಿ ಆಚಾರ್ಯ ಅಂತಾರೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಒಬ್ಬ ವ್ಯಕ್ತಿ 14 ವರ್ಷದ ಮೇಲ್ಪಟ್ಟು ವ್ಯಕ್ತಿ ತಾನು ಒಂದು ಜನ್ಮದಲ್ಲಿ 10 ಜನ್ಮಕ್ಕೆ ಬೇಕಾಗಿರುವಂತಹ ಕರ್ಮ ಸಂಗ್ರಹವನ್ನು ಮಾಡಿಕೊಳ್ತಾನೆ. ಹಾಗಾದರೆ ಕರ್ಮವನ್ನು ನಾನು ಮಾಡೋಲ್ಲ, ಇನ್ನು ಮುಂದೆ ಈಗ ಹಿಂದೇನು ಕರ್ಮ ಇದೆ ಅನುಭವಿಸ್ಬಿಡ್ತೇನೆ, ಈಗ ಕರ್ಮ ಮಾಡೋದಿಲ್ಲ, ಕರ್ಮ ಇಲ್ಲ ಅದರಿಂದಾಗಿ ಸಂಸಾರ ಇಲ್ಲ, ಸಂಸಾರ ಇಲ್ಲ ಅದರಿಂದಾಗಿ ನನಗೆ ಮೋಕ್ಷಾವಸ್ಥೆ ಸಿಗ್ತದೆ ಅಂತ ನೀನು ಹೇಳುವಷ್ಟು ಸುಲಭದಲ್ಲಿ ಇಲ್ಲ. ಹಾಗಾಗಿ ಕರ್ಮವನ್ನು ಮಾಡದೇ ಇರಲಿಕ್ಕೆ ನೀನು ಸಾಧ್ಯನೇ ಇಲ್ಲ ಅಂತ ಅವನಿಗೆ ಹೇಳಿದರೆ, ಕೃಷ್ಣನಿಗೆ ಮತ್ತೆ ಅರ್ಜುನ ಅಂತಾನೆ, ಕೃಷ್ಣ ನೀನು ವಿರುದ್ಧವಾಗಿ ಹೇಳ್ತಾ ಇದೆಯಲ್ಲ, ಯಾಕೆ? ಕರ್ಮಣ ಬದ್ಧತೆ ಜಂತುಹು ಅಂತ ಇದೆ. ಕರ್ಮದಿಂದ ಜೀವನು ಬಂಧನಕ್ಕೆ ಒಳಗಾಗ್ತಾನೆ. ಹಾಗಾಗಿ ನೀನು ಕರ್ಮದಿಂದ ಬಂಧನವನ್ನು ಹೇಳಿದಾಗ ನೀನು ಕರ್ಮ ಮಾಡು, ಅದರಿಂದ ನಿನಗೆ ಸದ್ಗತಿ ಇದೆ ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗೆ ಅಂತ ಕೇಳಿದರೆ ಭಗವಂತ ಅಂತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಕರ್ಮಣ ಬದ್ಧತೆ ಜಂತುಹು, ಹೌದು, ಕರ್ಮಗಳ ಆಚರಣೆಯಿಂದ ಮತ್ತೆ ನಾವು ಸಂಸಾರದ ಮಧ್ಯದಲ್ಲಿಯೇ ಸಿಲುಕುಕೊಳ್ಳುವಂತಹ ಸಂಭವಗಳು ಇದೆ. ಆದರೆ ಯಾವುದು? ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ. ಭಗವಂತನ ಸಂಬಂಧಪಟ್ಟಿರುವಂತಹ ಕರ್ಮಗಳನ್ನು ಮಾಡಿದಾಗ ಅದು ನಮಗೆ ಬಂಧಕ ಆಗೋದಿಲ್ಲ. ಯಜ್ಞಾರ್ಥಾತ್
ಕರ್ಮಣಃ ಅನ್ಯತ್ರ. ಭಗವದ್ ವ್ಯತಿರಿಕ್ತವಾಗಿರುವಂತಹ ಏನು ಒಂದು ಕರ್ಮ ಇದೆ, ಭಗವಂತನ ಸೇವಾರೂಪವಲ್ಲದೇ ಇರುವಂತಹ ಯಾವ ಯಾವ ಕೆಲಸಗಳಿದೆ, ಅವುಗಳನ್ನು ಮಾಡಿದಾಗ ಅವುಗಳು ನಮಗೆ ಬಂಧಕವಾಗ್ತದೆ. ಹಾಗಾದರೆ ಪೂಜಾ ಪುನಸ್ಕಾರಗಳು, ನಮಸ್ಕಾರಗಳು ಅಥವಾ ದೇವರ ಪಾರಾಯಣ ಇವುಗಳನ್ನು ಮಾಡ್ತಾ ಇದ್ದರೆ ಮಾತ್ರ ನಮಗೆ ಯಾವ ತರಹದ ಬಂಧನಗಳು ಇಲ್ಲ. ಇದೇ ಕರ್ಮವನ್ನೇ ನಮ್ಮ ಸ್ವಾರ್ಥಕ್ಕಾಗಿ ಮಾಡಿದಾಗ ಬಂಧಕಗಳಿದೆ. ಅದಕ್ಕೋಸ್ಕರ ಶಾಸ್ತ್ರ ಏನು ಹೇಳಿದೆ ಅಂದರೆ, ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವ ಪೂಜಾ ರೂಪತ್ವೇನ ಮಾಡಿಬಿಡು. ಇವತ್ತು ನಾವು ಅನೇಕ ತರಹದ ಜೀವನವನ್ನು ನಡೆಸ್ತಾ ಇದ್ದೇವೆ, ನಮ್ಮ ಸಂಸಾರದ ಪೋಷಣೆ ಮಾಡಬೇಕಾಗಿದೆ. ಹಾಗಾಗಿ ನಾವು ನಾನಾ ಥರದ ಕೆಲಸ ಕಾರ್ಯಗಳನ್ನು ಮಾಡುವುದು ಅನಿವಾರ್ಯ. ಅದು ಹಾಗಾಗಿ ಮಾಡಿ. ಆದರೆ ನಾವು ಮಾಡುವ ಏನು ಕೆಲಸ ಕಾರ್ಯಗಳಿದೆ ಅದನ್ನೇ ಪ್ರಾಮಾಣಿಕವಾಗಿ ಭಗವಂತನ ಸೇವಾರೂಪ, ಇದು ಅವನ ಪೂಜೆ ಎಂಬುದಾಗಿ ನಾವು ಮಾಡಿದರೆ ಅದೇ ನಮಗೆ ಬಂಧಕ ಆಗೋಲ್ಲ. ನಾವು ಮಾಡುವ ಕಾರ್ಯಗಳೇ ಭಗವಂತನ ಪೂಜಾ ರೂಪತ್ವೇನ ಮಾಡಿದಾಗ ಅದು ನಮಗೆ ಮೋಚಕವೇ ಆಗ್ತದೆ. ದೇವರ ಕಾರ್ಯವನ್ನೇ ಮಾಡ್ತಾ ಇರುವಾಗ ನನಗಿದು ಬೇಕು ಅದು ಬೇಕು ಅಂತ ವಿಪರೀತವಾದ ಕಾಮನೆಗಳನ್ನು ಇಟ್ಕೊಂಡ್ರೆ ಅದೇ ಬಂಧಕ ಆಗುತ್ತೆ. ಹಿರಣ್ಯಕಶಿಪು ತಾನು ತಪಸ್ಸು ಮಾಡುವಾಗ, ಘೋರವಾದ ತಪಸ್ಸು ಮಾಡಿದಾಗ ಏನಾಯ್ತಂತೆ, ಎಲ್ಲ ಕಡೆಯೂ ಕೂಡ ನಾನಾ ತರಹದ ಅಪಶಕುನಗಳು, ಲೋಕದಲ್ಲಿ ಅಲ್ಲೋಲ ಕಲ್ಲೋಲಗಳು, ಈ ತರಹದ ಲೋಕದಲ್ಲಿ ಎಲ್ಲ ಅನಿಷ್ಟಗಳಾಗಲಿಕ್ಕೆ ಶುರುವಾಯಿತು. ಯಾಕಾಯಿತು ಅಂದರೆ ಇವನು ತಪಸ್ಸು ಮಾಡಿದ್ದರಿಂದ ಅಂತ. ಅಲ್ಲರಿ, ತಪಸ್ಸು ಮಾಡಿದರೆ ಒಳ್ಳೆಯದಾಗಬೇಕಲ್ಲ. ತಪಸ್ಸಿನಿಂದ ಒಳ್ಳೆಯದಾಗಬೇಕಾದದ್ದು ಜಗತ್ತಿಗೆ ಶೋಭೆ ಹೇಗಾಯಿತು ಅಂದರೆ, ಸಕಾಮಂತು ತಪಕ್ರೂರಂ ಲೋಕಾನಾಂ ಕ್ಷೋಭ ಕೃತ್ ಭವೇತ್. ಸಕಾಮವಾದ ಇರುವಂತಹ ಘೋರವಾದ ಲೋಕಕ್ಕೆ ಕಂಟಕಪ್ರಾಯವಾಗಿರುವ ಕಾಮನೆಗಳನ್ನು ಇಟ್ಟುಕೊಂಡು ದೇವತಾ ಕಾರ್ಯ ಮಾಡಿದರೂ ಕೂಡ ಅದು ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ನಾವು ಮಾಡುವ ನಮ್ಮ ಲೌಕಿಕ ಕಾರ್ಯಗಳನ್ನೇ ಪೂಜಾರೂಪತ್ವೇನ ಮಾಡಿದರೆ ಅವುಗಳೇ ನಮಗೆ ಮೋಚಕ ಸ್ಥಿತಿಯನ್ನು ತಂದುಕೊಡುತ್ತದೆ. ಅದೇ ದೇವರ ಕಾರ್ಯವನ್ನೇ ನಾವು ನಾನಾ ತರಹದ ಕಾಮನೆಗಳಿಂದ ಇಟ್ಟುಕೊಂಡು ಮಾಡಿದರೆ ಅವುಗಳೇ ನಮಗೆ ಬಂಧಕವಾಗಿ ಪರಿಣಾಮವನ್ನು ಹೊಂದುತ್ತದೆ. ಇಷ್ಟು ನಿಷ್ಕಾಮ ಕರ್ಮ, ಕರ್ಮದ ಆಚರಣೆಯ ಅಗತ್ಯತೆಯನ್ನು ದೇವರು ನಿರೂಪಣೆ ಮಾಡಿ, ಕೃಷ್ಣ ಇಷ್ಟು ಹೇಳಿ ತಾನು ವಿರಮಿತನಾದ. ಮುಂದೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ. ಸ್ಥಿತಪ್ರಜ್ಞಾ ಅಂದರೆ ಯಾರು? ಸಮಾಧ್ಯವಸ್ಥೆಯಲ್ಲಿರುವ ವ್ಯಕ್ತಿಗಳ ಸ್ಥಿತಿ ಏನು, ಅವುಗಳನ್ನು ಹೇಳು ಅಂತ ಕೇಳ್ತಾನೆ ಕೃಷ್ಣ. ಸ್ಥಿತಪ್ರಜ್ಞನು ಅಂತ ಹೇಳಿದರೆ, ಪ್ರಜ್ಞಾ ಅಂತ ಹೇಳಿದರೆ ಬುದ್ಧಿ. ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು ಯಾರೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ಯಾರು ಇಟ್ಟುಕೊಂಡಿದ್ದಾರೋ ಅವನೇ ಸ್ಥಿತಪ್ರಜ್ಞ. ಕಾಮ ವರ್ಜಿತನು, ಭಗವದೇಕ ನಿಷ್ಠನಾಗಿರುವಂತಹ ವ್ಯಕ್ತಿ, ರಾಗ ದ್ವೇಷ ಭಯ ಮೊದಲಾಗಿರುವಂಥದ್ದನ್ನೆಲ್ಲ ತ್ಯಾಗ ಮಾಡಿರುವಂಥವನೇನಿದ್ದಾನೆ ಅವನು ಸ್ಥಿತಪ್ರಜ್ಞ. ಅವನು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡಿದ್ದಾನೆ, ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡಿದ್ದಾನೆ. ಯಾವ ತರಹದ ಲೌಕಿಕ ಆಕರ್ಷಣೆಗಳಿಗೂ ಒಳಗಾಗದೆ ಅವನು ಕಾಮಕ್ರೋಧ ಮೊದಲಾದವುಗಳ ರಹಿತನಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಹೇಗೆ? ಕೂರ್ಮೋಂಗಾನೀವ ಸರ್ವಶಃ. ಕೂರ್ಮ ಅದಕ್ಕೆ ಯಾವಾಗ ಬೇಕೋ ಆವಾಗ ತನ್ನ ಅವಯವಗಳನ್ನು ಚಾಚುತ್ಕೊಳ್ಳುತ್ತದೆ, ಯಾವಾಗ ತನಗೆ ಬೇಡ ಆವಾಗ ಅದು ಒಳಗಡೆ ಇಳ್ಕೊಳ್ತದೆ. ಹಾಗೆಯೇ ಈ ಸ್ಥಿತಪ್ರಜ್ಞನಾಗಿರುವವನು ಕೂಡ, ಗುರುಗಳು ಒಂದೇ ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಹಾಲನ್ನು ನೀರಿನಲ್ಲಿ ಹಾಕಿದರೆ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಲನ್ನು ನೀರಲ್ಲಿ ಬೆರೆಸಿದರೆ ಬೇರ್ಪಡಿಸಲಿಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಆ ಹಾಲನ್ನೇ ಹದಗೊಳಿಸಿ, ಚೆನ್ನಾಗಿ ಹದಗೊಳಿಸಿ ಅದರಿಂದ ತಯಾರಾಗಿರುವಂತಹ ಬೆಣ್ಣೆಯನ್ನು ನೀರಲ್ಲಿ ಹಾಕಿದರೆ ಸುಲಭವಾಗಿ ತೆಗೆದುಕೊಂಡ್ಬಿಡ್ಬೋದು. ಹಾಗಾದರೆ ಹಾಲು ನೀರಿಗೆ ಬಿದ್ದಾಗ ಬೇರ್ಪಡಿಸದೇ ಇರುವಂಥದ್ದು
ಸಂಸ್ಕೃತವಾದ ಹದ ಮಾಡಿರುವಂತಹ ಹಾಲಿನಿಂದ ತಯಾರಾಗಿರುವ ನವನೀತವನ್ನು ನೀರಿನಿಂದ ಬೇರುಪಡಿಸುವಂತೆ ಈ ನಮ್ಮ ಮನಸ್ಸು ಕೂಡ ಒಂದು ಪ್ರಪಂಚದಲ್ಲಿ ಹರಿಬಿಟ್ಟಿರುವಂತಹ, ನಾವೊಂದು ಹರಿದು ಬಿಟ್ಟಿದ್ದೇವೆ ಪ್ರಪಂಚದಲ್ಲಿ. ಇದನ್ನು ಪ್ರಪಂಚದಲ್ಲಿ ಮನಸ್ಸನ್ನು ನಾವು ಹರಿವಿಗೆ ಬಿಟ್ಟರೆ ಅದು ಬಿಟ್ಟಂತೆಯೇ, ಜಗತ್ತಿನಿಂದ ಮತ್ತೆ ಅದನ್ನು ಬೇರಿಸ್ಪಡಿಸ್ಲಿಕ್ಕಾಗೋಲ್ಲ. ಹಾಲಿನಲ್ಲಿ ಹಾಕಿದ ನೀರಿನಂತೆ. ಹಾಗಾದರೆ ಜ್ಞಾನಿಗಳ ಮನಸ್ಸು ಹೇಗಿರುತ್ತೆ ಅಂದರೆ ಹದ ಮಾಡಿರುವಂತಹ ನವನೀತದಂತೆ. ಪ್ರಪಂಚದಲ್ಲಿದ್ದರೂ ಕೂಡ ನೀರಿನಲ್ಲಿ ಇದ್ದ ಬೆಣ್ಣೆಯಂತೆ ಅದು ಸುಖರವಾಗಿ ಹೊರಗೆ ಬಂದುಬಿಡ್ತದೆ. ಅವರಿಗೆ ವೈಶೇಷಿಕವಾದ ಸಂಬಂಧದಿಂದ ಆನಂದ ಅಥವಾ ಅದು ಹೋದದ್ದರಿಂದ ದುಃಖ ಆಗೋಲ್ಲ. ಮತ್ತು ಒಂದು ಕಡೆ ಅವರು ಕಚ್ಕೊಳ್ಳಲ್ಲ. ಎಷ್ಟು ವಿಷಯ ಪದಾರ್ಥಗಳು ಬೇಕೋ ಜೀವನಕ್ಕೆ ಅಷ್ಟಿರ್ತಾರೆ, ಆಮೇಲೆ ಅದನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಸ್ವಾಮಿಗಳು ಅಂತ ಇದ್ರು, ನಮ್ಮ ಮನಸ್ಸಿಗೆ ಎಷ್ಟೆಷ್ಟು ಟ್ರೈನಪ್ ಮಾಡ್ತೇವೋ ಅಷ್ಟಷ್ಟು, ಎಷ್ಟೆಷ್ಟು ಸಂಸ್ಕಾರ ಮಾಡ್ತೇವೋ ಅಷ್ಟಷ್ಟು ಅದರಲ್ಲಿ ವಿಶಿಷ್ಟವಾದ ಶಕ್ತಿ ಬೆಳೀತದೆ. ಉದಾಹರಣೆಗೆ, ನಾವು ಒಂದು ಚರ್ಮವನ್ನು ಅದನ್ನು ಚೆನ್ನಾಗಿ ಗುದ್ದಿ 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 ಹದ ಮಾಡಿ ಅದನ್ನು ಒಂದು ಪಾತ್ರೆ ಮೇಲೆ ಹಾಕಿ ಬಡಿದ್ರೆ ಅದು ಏನನ್ನುತ್ತೆ? ಹಮ್ ಹಮ್ ಅನ್ನುತ್ತದೆ. ಇನ್ನೂ ಅದೇ ಚರ್ಮವನ್ನು ಚೆನ್ನಾಗಿ ಹದ ಮಾಡಿ ಅದರಲ್ಲಿರುವ ಒಂದು ಎಳೆಯನ್ನು ತೆಗೆದು ಒಂದು ದಂಡಕ್ಕೆ ಸುತ್ತಿದರೆ, ಅದನ್ನು ಮೀಟಿದರೆ ತ್ವಂ ಅನ್ನುತ್ತೆ. ಹಾಗಾದರೆ ಸಂಸ್ಕಾರ ಆಗದೇ ಇರುವಂತಹ ಚರ್ಮ ಬಡಿದ್ರೆ ಹಮ್ ಅಂದರೆ ನಂದು ನಂದು ಅಂತದದು. ಆ ಒಂದು ಚರ್ಮಕ್ಕೆ ಇನ್ನೂ ಹದಗೊಳಿಸಿ ಅದನ್ನು ಮೀಟಿದರೆ ನಂದಲ್ಲ ತ್ವಂ ತುಂ ನಿಂದೆ ನಿಂದೆ ಅಂತನ್ನುತ್ತೆ. ಹಾಗಾದರೆ ಜಡವಾದ ಚರ್ಮದಲ್ಲಿಯೇನೇ ಮೇಲ್ನೋಟದ ಈ ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮನಸ್ಸಿಗೂ ಕೂಡ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ ಅಂತ ಪ್ರಹ್ಲಾದರಾಜರು ಹೇಳಿದಂತೆ, ಕುಮಾರತನದಿಂದಲೇ ಮನಸ್ಸನ್ನು ವಿಶೇಷವಾದ ಹಾದಿಯಲ್ಲಿ ನಡೆಸುವಂತಹ ಪ್ರಯತ್ನ ಮಾಡಬೇಕು. ಸಂಸ್ಕಾರ ಆಗದೇ ಇರುವಂತಹ ಮನಸ್ಸಿನ ವ್ಯಕ್ತಿ ನಂದು, ನನ್ನಿಂದ, ನಾನಿಲ್ಲ ಅಂತ ಹೇಳಿದರೆ ಏನು ನಡೆಯುವುದೇ ಇಲ್ಲ. ನಾನು ಎಂದೆಂದೂ ಕೂಡ ಪ್ರಥಮಾಧಿಕಾರಿಯಾಗಿದ್ದವನು. ಅದೇ ಅದಕ್ಕೆ ಸಂಸ್ಕಾರವಾದಾಗ ನಾನು ತೃಣಮಾನವ, ನನ್ನಿಂದ ಏನು ಮಹಾ ಮಾಡಲಿಕ್ಕಾಗತ್ತೆ? ದೇವರು ನನಗೆ ನನ್ನ ಕರ್ಮಾನುಸಾರ ಒಂದು ಅವಕಾಶ ಕೊಟ್ಟಿದ್ದಾನೆ, ಸೇವೆ ಮಾಡುವುದು ನಾನು ಮಾಡ್ತಾ ಇದ್ದೇನೆ, ನಂದೇನೂ ಇಲ್ಲ ಎಂಬುವಂತಹ ಭಾವನೆಯನ್ನು ತೆಗೆದುಕೊಂಡು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಎಂಬುವಂತಹ ಚಿಂತನೆ ಬರ್ತದೆ. ಹಾಗಾಗಿ ಇದು ಸಂಸ್ಕಾರ ಆದ ಮನಸ್ಸಿಗೂ ಸಂಸ್ಕಾರ ಆಗದೇ ಇರುವಂತಹ ಮನಸ್ಸಿಗೂ, ಜ್ಞಾನಿಗಳ ಕರ್ಮಾಚರಣೆಗೂ ಅಜ್ಞಾನಿಗಳ ಕರ್ಮಾಚರಣೆಗೂ ಈ ವ್ಯತ್ಯಾಸ ಇದೆ. ಜ್ಞಾನಿ ಮತ್ತು ಅಜ್ಞಾನಿಗಳ ಕರ್ಮಾಚರಣೆಯಲ್ಲಿ ಏನು ವ್ಯತ್ಯಾಸ ಅಂದರೆ, ಜ್ಞಾನಿಗಳು ಕರ್ಮಾಚರಣೆಯನ್ನು ಅಸಕ್ತರಾಗಿ ಮಾಡ್ತಾರೆ, ಅಜ್ಞಾನಿಗಳು ಕರ್ಮಾಚರಣೆಯನ್ನು ಆಸಕ್ತರಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಏನದು ವ್ಯತ್ಯಾಸ? ನಾವೆಲ್ಲ ಕರ್ಮಾಚರಣೆಯನ್ನು ಮಾಡುವಾಗ ಫಲದಲ್ಲಿಯೇ ಕಟಾಕ್ಷ. ದೇವರು ನಮಸ್ಕಾರ ಮಾಡ್ತಾ ಇದ್ದೀವಿ, ನಾವು ಬೊಂಡಾಭಿಷೇಕ ಮಾಡ್ತಾ ಇದ್ದೀವಿ, ದೇವರು ಪ್ರೀತ ಇಲ್ಲ ಇದನ್ನು ಮಾಡಿಬಿಟ್ಟಿದ್ದೇನೆ, ಯಾವಾಗ ಕರ್ಮ ಕೊಡ್ತಾನೆ? ಎಷ್ಟೋ ಬಾರಿ ನಾವು ಕೇಳಿದ್ದುಂಟು. ಎಲ್ಲ ಪೂಜೆ ಹೋಮ ಆದಮೇಲೆ ಆಚಾರ್ಯ ನಾಳೆ ನಮ್ಮ ಕೆಲಸ ಸಕ್ಸಸ್ ಅಲ್ವಾ ಹೀಗಂದುಬಿಡ್ತಾರೆ. ಏನ್ರಿ, ಬಿತ್ತಿರುವಂತಹ ಬೀಜಕ್ಕೇನೆ ಟೇಕ್ ಸಮ್ ಟೈಮ್, ಅದಕ್ಕೇನೆ ಸ್ವಲ್ಪ ಸಮಯ ಬೇಕು. ಇವರು ಮಾಡಿ ಪ್ರಸಾದ ಕೊಟ್ಟಿರುವಾಗ ಆಚಾರ್ಯ ಓಕೆ ಅಂದರೆ ಏನು ಹೇಳೋಣ? ಕರ್ಮದ ಫಲದಲ್ಲಿಯೇ ನಮಗೆ ಆಸಕ್ತಿ. ಹಾಗಾದರೆ ಅಜ್ಞಾನಿಗಳು ಮಾಡುವಂತಹ ಕರ್ಮಾಚರಣೆ ಆಸಕ್ತರಾಗಿ ಮಾಡ್ತಾರೆ ಕರ್ಮದ ಫಲದಲ್ಲಿ. ಜ್ಞಾನಿಗಳು ಮಾಡುವ ಅದೇ ಕರ್ಮಾಚರಣೆ ಫಲದಲ್ಲಿ ಆಸಕ್ತರಾಗಿ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಒಬ್ಬ ಬ್ರಾಹ್ಮಣ ಸಕ್ತುಪ್ರಸ್ಥ ಅಂತ ಮಾಡಿದ್ದಂತೆ. ಅಂದರೆ ಉಪವಾಸ ಇರಬೇಕು, ಮಾರನೇ ದಿನ ಒಂದು ಹಿಟ್ಟು ತಿಂದು ಪಾರಣೆ ಮಾಡೋದು. ಆದರೆ ಪಾರಾಯಣ ಮಾಡುವಾಗ ಒಬ್ಬ ವ್ಯಕ್ತಿಗೆ ಹಾಕಿ ಊಟ ಮಾಡಬೇಕು ಅಂತ. ಯಾವಾಗಲೂ ಹಾಗೆ, ನಾವೇನೇ ವ್ರತಾಚರಣೆ ಇರಲಿ
ಉಪವಾಸಗಳಿರಲಿ, ಅದು ಒಬ್ಬನಿಗೆ ಅನ್ನ ಸಂತರ್ಪಣೆ ಮಾಡಿ ಸ್ವೀಕಾರ ಮಾಡಿದರೆ ಬಹಳ ಪುಣ್ಯ ಇದೆ. ಆಗದೇ ಇರುವಾಗ ಸ್ವಯಂ ಪಾಕಾದಿಗಳನ್ನು ಕೊಡೋದು ಅದು ನೆಂತರ ಇದೆ. ಹಾಗಾಗಿ ಇವನು ಸಕ್ತುಪ್ರಾಶನ ಅಂತ ಹೇಳಿ ಸಕ್ತುಪ್ರಸ್ಥ ವ್ರತ ಮಾಡ್ದ. ಮಾರನೇ ದಿನ ಒಬ್ಬ ಕ್ಷೋತ್ರಿಯನಾಗಿರುವಂತಹ ಜ್ಞಾನಿಗೆ ಬರಲಿಕ್ಕೆ ಹೇಳ್ದ. ಬಂದ. ಪಾಪ ಇವನಲ್ಲಿ ಏನೂ ಇಲ್ಲ, ಹಿಟ್ಟನ್ನೇ ಎಲೆ ಮೇಲೆ ಹಾಕಿದ, ಕೃಷ್ಣಾರ್ಪಣ ಅಂದ. ಬ್ರಾಹ್ಮಣರು ಅದನ್ನೇ ತೆಗೆದುಕೊಂಡರು, ಎದ್ದು ಹೋದರು. ಒಂದು ಅಳಿಲು ಬಂತು. ಅಳಿಲು ಬಂದು ಅವನು ಕೂತಿರುವಂತಹ ಆ ಎಲೆಯ ಹಿಟ್ಟನ್ನು ತಿಂದು ಹೊರಳಾಡ್ತು. ಹೊರಳಾಡಿದರೆ ಬಂಗಾರದ ಅಳಿಲು ಹೋಯ್ತದು. ಭಾರೀ ಸಂತೋಷಪಟ್ಟ. ದರಿದ್ರನಾಗಿರುವಂತಹ ಬ್ರಾಹ್ಮಣನಿಗೆ ಬಂಗಾರದ ಅಳಿಲು ಅಂದರೆ ಭಾರೀ ಸಂತೋಷಪಟ್ಟ. ಊರೂರೇ ಹಬ್ಬಿತು. ಒಂದು ಬಂಗಾರದ ಉಂಗುರ ಸಿಕ್ತು ಅಂದ್ರೇನೆ ಎಲ್ಲ ಕಡೆ ಕ್ಷಣಾರ್ಧದಲ್ಲಿ ಹಬ್ಬುತ್ತೆ. ಬಂಗಾರದ ಅಳಿಲು ಆಯಿತು ಅಂದರೆ ಎಲ್ಲ ಕಡೆ ಆಯಿತು. ರಾಜನ ಹತ್ರನೂ ಹೋಯಿತು. ಹೋ, ಬಂಗಾರದ ಅಳಿಲಾಯ್ತಾ? ಹಾಗಾದರೆ ನಾವು ಕೂಡ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿಸೋಣ ಅಂತ ಹೇಳಿದ. ಮಂತ್ರಿಗಳನ್ನು ಕರೆದ. ಕಾಡಲ್ಲಿ ಎಲ್ಲಿ ಯಾವ್ಯಾವ ಅಳಿಲಿದೆಯೋ ಎಲ್ಲ ಅಳಿಲನ್ನು ಬೋನಿಗೆ ಹಾಕ್ರಿ. ಆಯ್ತು ಸ್ವಾಮಿ. ಆ ಬ್ರಾಹ್ಮಣನಿಗೆ ಇರುವ ಯೋಗ್ಯತೆ ಒಬ್ಬ ಗೃಹಸ್ಥನನ್ನು, ಒಬ್ಬ ಆಚಾರ್ಯರನ್ನ ಕರೆಸಿ ಊಟ ಹಾಕುವ ಸಾಮರ್ಥ್ಯ. ನಾನು ರಾಜ, 1,00,000 ಬ್ರಾಹ್ಮಣ ಭೋಜನ ಆಗಬೇಕು, 1,00,000 ಜನರಿಗೆ ಊಟಕ್ಕೆ ಹೇಳ್ರಿ. ಆಯ್ತು ಸ್ವಾಮಿ. ಒಂದು ದಿನ ಏರ್ಪಾಟ್ ಮಾಡಿದರು. ಅಡಿಗೆಯವ್ರನ್ನ ಕರೆದು ಹೇಳ್ದ, ಭಕ್ಷ್ಯ ಭೋಜ್ಯ ಎಲ್ಲ ಚೆನ್ನಾಗಿ ಮಾಡಿರಿ, ಬ್ರಾಹ್ಮಣರಿಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ, ಬೇಕಾದಂಗೆ ಚಲ್ಲುವಷ್ಟು ಬಡಿಸ್ರಿ. ಎಲ್ಲ ಅಂದ್ಕೊಂಡ್ರು, ಹಬ್ಬ ಏನು ಬ್ರಾಹ್ಮಣರ ಮೇಲೆ ಪ್ರೀತಿ, ಏನು ಅನ್ನದಾನದಲ್ಲಿ ಎತ್ತಿದ ಶೂರ ಇವನು ಅಂತ ಅಂದ್ಕೊಂಡ್ರು. ಅವನು ಹಾರ್ದ ಬೇರೆ. ಬ್ರಾಹ್ಮಣರೇನಾದರೂ ಹಾಕಿದಷ್ಟೆಲ್ಲ ತಿಂದು ಹೋದರೆ ಅಳಿಲು ಬರೋಲ್ಲ, ಅಳಿಲು ಬರದೇ ಇದ್ದರೆ ಅಳಿಲು ಬಂಗಾರ ಆಗೋಲ್ಲ. ಇವನಿಗೆ ಬಂಗಾರದ ಮೇಲೆ ಲೋಭ, ಬ್ರಾಹ್ಮಣರ ಮೇಲೆ ಪ್ರೀತಿ ಅಲ್ಲ. ಹಾಗಾಗಿ ಬ್ರಾಹ್ಮಣರು ಬಂದರು, ಎಲ್ಲ ತರಹದ ಅಡಿಗೆಯನ್ನು ಚೆನ್ನಾಗಿತ್ತು, ಬೇಕಾದಷ್ಟು ಬಡಿಸಿದರು. ಚೆಲ್ಲಿದ್ದು ಕೂಡ ಅವ್ರದ್ದೆಲ್ಲ ಊಟ ಆಯಿತು. ಅದನ್ನೇ ಕಾಯ್ತಾ ಇದ್ದ. ನಿಧಾನ ಕೂಡ್ರಿ ಅಂತಲೂ ಹೇಳಲಿಲ್ಲ ಅಂತ. ಯಾಕೆಂದರೆ ನಿಧಾನ ಕೂತ್ರೆ ಬಂಗಾರದ ಅಳಿಲು ಲೇಟ್ ಆಗಿಬಿಡುತ್ತಲ್ಲ. ಹಾಗಾಗಿ ಎದ್ರು. ಮಂತ್ರಿನ ಕರೆದ, ಬಿಡ್ರಿ ಅಳಿಲನ್ನು. ಎಲ್ಲ ಅಳಿಲು ಬಂದವು. ಇದ್ದು ಬಿದ್ದ ಅನ್ನವನ್ನು, ಪದಾರ್ಥವನ್ನು ತಿಂದು ಹೊಲಸು ರಾಡಿ ಮಾಡಿ ಹೋದು. ಒಂದೇ ಒಂದು ಅಳಿಲು ಬಂಗಾರ ಆಗಲಿಲ್ಲ. ಇವನು ಯಾವನೋ ಬ್ರಾಹ್ಮಣ ನಂಗೆ ಸುಳ್ಳು ಹೇಳಿದ್ದಾನೆ, ಕರೀರಿ ಅಂದ್ರೆ ಅವನು ಹೆದರಿ ಬಂದ. ಪಾಪ ಏನು ಎಲ್ಲ ಕಡೆ ಸುಳ್ಳು ಸುದ್ದಿ ಹಬ್ಬಿಸಿದ್ಯಾ, ಬಂಗಾರದ ಅಳಿಲಾಯಿತು, ಬಂಗಾರದ ಅಳಿಲಾಯಿತು ಅಂತ. ಇಲ್ಲ ಸ್ವಾಮಿ, ಸುಳ್ಳೇನಲ್ಲ, ನೋಡ್ರಿ ತಂದಿದ್ದೀನಿ ಅಂತ ತೋರಿಸ್ದ. ಮತ್ತು ನಂದ್ಯಾಕಾಗಲಿಲ್ಲ? ಸ್ವಾಮಿ, ನಾನು ಹೀಗೆ ಹೇಳ್ತೇನೆ ಅಂತ ತಾವು ಬೇಜಾರು ಮಾಡ್ಕೊಳ್ಬಾರ್ದು. ನೀವು ಬ್ರಾಹ್ಮಣರ ಜ್ಞಾನಿಗಳ ಅನ್ನ ಸಂತರ್ಪಣೆ ಅಂತ ಹೇಳಿ ಹೊರಡಿಸುವಾಗ ಯಾವಾಗ ಆ ಅಳಿಲು ಬರ್ತದೆ, ಯಾವಾಗ ಆ ಅಳಿಲು ಬಂಗಾರ ಆಗ್ತದೆ ಅಂತ ಹೇಳಿ ಬಂಗಾರದ ಅಳಿಲಲ್ಲಿಯೇ ಆಸಕ್ತರಾಗಿದ್ರಿ. ನಾನು ಅಲ್ಪನಾಗಿರುವ ವ್ಯಕ್ತಿ, ನಾನು ಮಾಡಿದ ವ್ರತವನ್ನು ದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಲಿ ಅಂತ ಫಲದಲ್ಲಿ ಆಸಕ್ತನಾಗಿದ್ದೆ. ಹಾಗಾದರೆ ನೀವು ಮಾಡಿದ್ದು ಅನ್ನದಾನ, ನಾನೂ ಮಾಡಿದ್ದು ಅನ್ನದಾನ. ನೀವು ಮಾಡುವಾಗ ಆಸಕ್ತಿಯಿಂದಾಗಿ ಮಾಡಿದ್ರಿ ಫಲದಲ್ಲಿ, ಅದಕ್ಕೆ ನಿಮಗೆ ಫಲ ಸಿಗಲಿಲ್ಲ. ನನಗೆ ಗೊತ್ತಿಲ್ಲದ ಹಾಗೆಯೇ ನಾನು ಹರಿಪ್ರೀತಿ ಆಗಲಿ, ಯಾಕೆಂದರೆ ನನಗೆ ಬಂಗಾರದ ಅಳಿಲಾಗ್ತದೆ ಅಂತ ತಲೆಯಲ್ಲೂ ಇಲ್ಲ. ಹರಿಪ್ರೀತನಾಗಲಿ, ನಾನು ಮಾಡಿದ ವ್ರತ ಪೂರ್ತಿಯಾಗಲಿ ಎಂಬುವ ಭಾವದಲ್ಲಿ ಮಾಡದೆ ನನಗದಾಯಿತು. ಹಾಗಾಗಿ ಆಸಕ್ತತೆಗೂ ಅಸಕ್ತತೆಗೂ ವ್ಯತ್ಯಾಸ ಇದೆ. ಅದನ್ನು ಕೃಷ್ಣ ಅಂತಾನೆ, ಕರ್ಮವನ್ನು ಮಾಡಬೇಕು, ಕಾಮನೆಗಳನ್ನು ಅಂದ್ಕೊಳ್ಬೇಕು, ಆದರೆ ಕರ್ಮಗಳಲ್ಲಿರುವಂತಹ ಆಸಕ್ತಿಯನ್ನು ತಾಳುವಂಥದ್ದಲ್ಲ. ಅರ್ಜುನ ಅಶ್ವತ್ಥಾಮರಲ್ಲಿ ಪರಸ್ಪರ ಯುದ್ಧ ನಡೀತು. ಅಶ್ವತ್ಥಾಮಾಚಾರ್ಯರು ಅರ್ಜುನನ ಮೇಲೆ ಸಕಲ ವಿಧವಾದ ಅಸ್ತ್ರಗಳನ್ನು ಬಿಟ್ಟರು. ಅಸ್ತ್ರಗಳೇ ಖಾಲಿಯಾದವು. ಅರ್ಜುನನ್ನೇನೂ ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಇರುವಂತಹ ಬ್ರಹ್ಮಾಸ್ತ್ರವನ್ನೊಂದು ಬಿಟ್ಟರು. ಅರ್ಜುನನಿಗೆ ಬೇರೆ ಗತಿ ಇಲ್ಲ. ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಬ್ರಹ್ಮಾಸ್ತ್ರವೇ ಬಿಡಬೇಕು. ಚಿಕ್ಕ ಪುಟ್ಟ ಅಸ್ತ್ರ ಬಿಟ್ಟರೆ ಹೋಗ್ಬಿಡ್ತದೆ. ಹಾಗಾಗಿ ಅಸ್ತ್ರ ಬಿಟ್ಟರು. ವೇದವ್ಯಾಸರು ಬಂದು ಲೋಕದ ಕ್ಷೇಮಕ್ಕೋಸ್ಕರ ಈ ಬ್ರಹ್ಮಾಸ್ತ್ರಗಳ ಎದರು ಬದರು ಆದರೆ ಲೋಕಕಂಟಕ. ಹಾಗಾಗಿ ಅರ್ಜುನ, ನೀನು ಉಪಶಮನವನ್ನು ಮಾಡಿಕೊ. ಅಶ್ವತ್ಥಾಮಾಚಾರ್ಯ ಉಪಶಮನ ಮಾಡ್ಕೊಳ್ಳಿಕ್ಕೆ ಹೋದರೆ ಬರಲೇ ಇಲ್ಲ. ಬ್ರಹ್ಮಚಾರಿಯಾಗಿರುವಂಥವ ಅವರಿಗಾಗಲಿಲ್ಲ, ಗೃಹಸ್ಥಾಶ್ರಮಿಯಾಗಿರುವಂತಹ ಅರ್ಜುನನಿಗಾಯಿತು. ಯಾಕೆ? ಅವರು ಮಾಡಿದ ಉಪಪಾಂಡವರ ಹತ್ಯೆ. ನಾನು
ನಿನ್ನ ಸಂತತಿಯನ್ನು ಮುಂದುವರಿಸ್ತೇನೆ ಎಂಬುದಾಗಿ ದುರ್ಯೋಧನೆಗೆ ಕೊಟ್ಟಿರುವ ಮಾತುಗಳಿಂದ ಅವರ ಶಕ್ತಿಯೇ ಕ್ಷೀಣ ಆಗಿತ್ತು. ಹಾಗಾಗಿ ಇವತ್ತು ಈ ಸ್ಥಿತಿ, ಇಂದ್ರಿಯಗಳನ್ನು ವಿಷಯ ಕಡೆಗೆ ನಮಗೆ ಬರೇ ಪ್ರಯೋಗ ಮಾಡಲಿಕ್ಕೆ ಗೊತ್ತು. ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರಿಗೆ ಪ್ರಯೋಗ ಮಾಡಲಿಕ್ಕೆ ಗೊತ್ತು, ಅದನ್ನು ಉಪಸಂಹರಿಸುವಂಥದ್ದು ಗೊತ್ತಿಲ್ಲ. ಹೇಗೆ ಏಕಾದಶ ಇಂದ್ರಿಯಗಳನ್ನು ನಾವು ಹೊರಗಡೆ ಪ್ರಪಂಚಕ್ಕೆ ಬಿಡಲಿಕ್ಕೆ ಗೊತ್ತು, ಅದನ್ನು ಉಪಸಂಹಾರ ಮಾಡಿರಿ ಅಂತ ಹೇಳಿದರೆ ನಮ್ಮಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತದೆ. ಇಂದ್ರಿಯಗಳು ಕುದುರೆಗಳಿದ್ದ ಹಾಗೆ. ಕುದುರೆಗಳು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಮೊದಲೇ ಚಂಚಲ ಅದು. ಅಶ್ವತ್ಥಂ ಪ್ರಾಹುರವ್ಯಯಂ ಅಂತಾನೆ ಕೃಷ್ಣ. ಈ ಜಗತ್ತೇ ಅಶ್ವತ್ಥ ವೃಕ್ಷದಂತೆ. ಅಶ್ವತ್ಥ ಶ್ವ ಏವಂ ನತಿಷ್ಠತಿ. ಇವತ್ತು ಹೇಗಿದೆ ಈ ಜಗತ್ತು, ನಾಳೆ ಈ ರೀತಿ ಇರೋಲ್ಲ, ಅದು ಚಂಚಲ ಅದು. ಹಾಗಾಗಿ ಚಂಚಲವಾಗಿರುವಂತಹ ಈ ಇಂದ್ರಿಯಗಳು ಅಶ್ವದಂತೆ ಬಹಳ ದೃಢವಾಗಿ ಹೋಗ್ತಾ ಇರ್ತದೆ. ಅದನ್ನು ಮನಪ್ರಗ್ರಹಮೇವಚ, ಮನಸ್ಸೆಂಬುವಂತಹ ಆ ಒಂದು ಹಗ್ಗದಿಂದ ಎಲ್ಲೆಲ್ಲೋ ಹೋಗುವಂತಹ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವಂಥದ್ದೇ ಸ್ಥಿತಪ್ರಜ್ಞನ ಒಂದು ವಿಶೇಷವಾದ ಲಕ್ಷಣ. ಹಾಗಾಗಿ ಇವತ್ತು ನಾವು ಬಿಡ್ತಾ ಇದ್ದೇವೆ, ಆ ಇಂದ್ರಿಯಗಳನ್ನು ಉಪಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಅದರ ಇಂದ್ರಿಯಗಳ ಮೇಲೆ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕಾದವರು, ಆ ಇಂದ್ರಿಯಗಳೇ ನಮ್ಮ ಮೇಲೆ ಅಧಿಕಾರವನ್ನು ಸಾಧನೆ ಮಾಡ್ತದೆ. ಇಂದ್ರಿಯಗಳ ಒಡೆಯರಾಗಬೇಕಾಗಿರುವಂತಹ ನಾವುಗಳು ಅವುಗಳ ಗುಲಾಮರಾಗಿ ಬದುಕ್ತಾ ಇದ್ದೇವೆ. ಹಾಗಾಗಿ ಸ್ಥಿತಪ್ರಜ್ಞ ಆಗುವಾಗ ಈ ರೀತಿ ಅಲ್ಲ. ಮತ್ತು ಈ ಸಮಾಧ್ಯವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ಪಾಡೇನು ಅಂತ ಕೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಶಾಸ್ತ್ರಭೀತವಾದ ಕರ್ಮಗಳನ್ನು ಮಾಡಬೇಕಲ್ಲ. ಕರ್ಮವನ್ನು ಮಾಡಬೇಕು ಅಂತ ನೀನು ಹೇಳ್ತಾ ಇದ್ದಿ, ಸಮಾಧ್ಯವಸ್ಥೆಯಲ್ಲಿರುವಂಥವನಿಗೆ ಎಚ್ಚರಿಕೆ ಇರಲ್ಲಲ್ಲ. ಅವನು ಅಂತರ್ಮುಖಿಯಾಗಿ ದೇವರ ಧ್ಯಾನ ಮಾಡ್ತಾ ಇರ್ತಾನೆ. ಸೂರ್ಯ ಉದಯಿಸಿದ್ದು ಅಸ್ತಂಗತನಾದದ್ದು ಇದು ಯಾವುದರ ಕಾಲದ ಪರಿಮಿತಿಯೇ ಗೊತ್ತಿಲ್ಲ, ಅದರ ಯಾವ ಥರದ ಸ್ಥಿತಿಯೇ ಗೊತ್ತಿಲ್ಲ. ಅಂತಹ ವ್ಯಕ್ತಿಯು ಸಂಧ್ಯಾವಂದನೆ, ದೇವರ ಕಾರ್ಯ, ದೇವರ ಪೂಜೆ ಇವು ಯಾವುದು ಮಾಡದೆ ಅವನು ಇರ್ತಾನಲ್ಲ. ಕರ್ಮ ಮಾಡಲಿಲ್ಲ. ನೀನು ನನಗೆ ಕರ್ಮ ಮಾಡದೆ ಹೋದರೆ ದೋಷ ಅಂತ ಹೇಳಿದುವಾಗ ಅವನೂ ಕರ್ಮ ಮಾಡದೇ ಇದ್ದದ್ದರಿಂದ ದೋಷ ಹೇಗೆ ಬರಲ್ತಾವ ಇಲ್ಲೋ ಅಂತ ಕೇಳ್ತಾನೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಕೃಷ್ಣ ಅಂದ, ಎಷ್ಟು ಆತ್ಮರತಿರೇವಸ್ಯ. ಆತ್ಮ ಅಂದರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಭಗವಂತನಲ್ಲಿ ರತಿಯನ್ನು ಹೊಂದಿ ಅನವರತ ತನ್ನ ಆಂತರ್ಯದಲ್ಲಿ ಭಗವಂತನನ್ನೇ ತಾನು ಚಿಂತನೆ ಮಾಡ್ತಾ ಇದ್ದಾನೆ ಅಂದರೆ ಅದರಿಂದಲೇ ಆನಂದವನ್ನು ಹೊಂದುತ್ತಾ ಇದ್ದಾನೆ. ವಿಷಯ ಪದಾರ್ಥಗಳ ಸಂಪರ್ಕ ಇಲ್ಲದೆಯೇ ಅವನು ಅತ್ಯಂತ ಸಂತುಷ್ಟನಾಗಿದ್ದಾನೆ ಅಂದರೆ ಆತ್ಮನ್ನೇವಚ ಸಂತುಷ್ಟ. ಭಗವಂತನ ಧ್ಯಾನ, ಭಗವಂತನ ಒಂದು ಚಿಂತನೆ ಇವುಗಳಿಂದ ಸಂತುಷ್ಟನಾಗಿದ್ದಾನೆ ಅಂದರೆ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಏನು ಮಾಡಬೇಕಂತಿಲ್ಲ. ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ, ಪ್ರದಕ್ಷಿಣೆ ಬರಬೇಕಾಗಿಲ್ಲ, ಸೇವೆ ಕೊಡಬೇಕಾಗಿಲ್ಲ, ಉಪನ್ಯಾಸ ಹೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಯಾಕೆಂದರೆ ನಾವೆಲ್ಲ ಮಾಡಬೇಕಾಗಿರುವಂಥದ್ದು ಯಾವುದಕ್ಕಾಗಿ? ಆತ್ಮರತಿ ಉಂಟಾಗಬೇಕು ಅಂತ. ಅವನು ಆಲ್ರೆಡಿ ಅದನ್ನು ಪಡೆದು ಬಿಟ್ಟಿದ್ದಾನಲ್ಲ. ಅವನು ಆತ್ಮರತನಾಗಿಯೇ ಇದ್ದು ತಾನು ಆನಂದವನ್ನು ಪಡ್ತಾ ಇದ್ದಾನೆ. ಅಂದರೆ ಏನರ್ಥ? ನಿಷ್ಕಾಮ ಕರ್ಮದ ಫಲ ಏನೋ ಅದನ್ನು ಅವನು ಹೊಂದುತ್ತಾ ಇದ್ದಾನೆ. ಹಾಗಾಗಿ ಮತ್ತೆ ಆ ಕರ್ಮ ಮಾಡಲಿಲ್ಲ ಅಂದರೆ ದೋಷ ಇಲ್ಲ, ಮಾಡಬೇಕೂ ಆಗಿಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ ಎಂಬುದಾಗಿ ಅದನ್ನು ತಿಳಿಸಿದ್ದಾನೆ. ಕೊನೆಗೆ ಕೃಷ್ಣ ಪರಮಾತ್ಮನ ಒಂದು ವಿಶೇಷ ಇನ್ನೊಂದು ಏನು ಅಂದರೆ, ಅಜ್ಞಾನಾವಸ್ಥೆಯಲ್ಲಿ ಅಜ್ಞಾನಿಗಳಿಗೆ ಮಾತ್ರ ಕರ್ಮ, ಜ್ಞಾನಿಗಳಿಗೆ ಕರ್ಮ ಮಾಡಬೇಕಾಗಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ಇದನ್ನು ಕೃಷ್ಣ ಪರಮಾತ್ಮನು ಅದನ್ನು ಬಿಡಿಸಿ ತಾನು ಅದನ್ನು ತಿಳಿಸ್ತಾ ಇದ್ದಾನೆ. ಮತ್ತು ಚಾತುರ್ವರ್ಣ್ಯದ ವಿಷಯಗಳ ಬಗ್ಗೆ ಅದನ್ನು ಕೂಡ ನಾವು ನಾಳೆ ದಿನ ನೋಡಬೇಕಾಗಿದೆ. ಇನ್ನು ಮತ್ತೆ ಕರ್ಮ ಸಮರ್ಪಣೆಯ ಬಗ್ಗೆ ಇವತ್ತು ನಾಳೆ ಪ್ರಾಯ 5ನೇ ದಿನ ಅಂತ ಅನಿಸುತ್ತೆ. ಹಾಗಾಗಿ ನಾವು ಉಪನ್ಯಾಸ ರೂಪವಾದ ಜ್ಞಾನ ಕರ್ಮವನ್ನು ಸಮರ್ಪಣೆ ಮಾಡುವ ದಿನ. ಹಾಗಾಗಿ ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಕೃಷ್ಣ ಪರಮಾತ್ಮ ಚೆನ್ನಾಗಿ ಹೇಳ್ತಾನೆ. ಇವತ್ತು ಒಬ್ಬ ವ್ಯಕ್ತಿಗೆ ಏನಾದರೂ ವಸ್ತು ಕೇಳಿದ ಅಂದರೆ ಕೈ ಎತ್ತಿ ಕೊಡ್ಬೋದು, ತಗೋ ಅಂತ.
ಕರ್ಮವನ್ನು ಕೊಡುವುದು ಅಂದರೆ ಏನರ್ಥ? ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಅಂದರೆ ಏನರ್ಥ? ಈ ವಿಷಯವನ್ನು ಗೀತೆಯಲ್ಲಿ, ಉಪನಿಷತ್ತಿನಲ್ಲಿ, ಭಾಗವತದಲ್ಲಿ ಅನೇಕ ತರಹನಾಗಿ ಇದನ್ನು ಹೇಳಿದ್ದಾರೆ. ಅದೇನು ಎಂಬುದನ್ನು ಮತ್ತೆ ನಾಳೆ ನಾವು ಈ ವೇದಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.